ಮನೇಲಿ ಜಿಮ್ ಎಲ್ಲ ಹೆಂಗ್ರಪ್ಪ ಮಾಡ್ತಾರೆ ನಿಜವಾಗ್ಲೂ ಅದೊಂದು 7 kg ಇದೆಯೇನೋ ಅಷ್ಟೇ. ಇದನ್ನ ಎತ್ಬಿಟ್ಟು ನಾನು 2 ದಿನ ಸುಧಾರಿಸ್ಕೊಬೇಕು ಅನ್ಸುತ್ತೆ. ಏನು ಯಾವಾಗ್ಲೂ ಸೆಲೆಬ್ರಿಟೀಸ್ ಇಂಟರ್ವ್ಯೂ, ಸಿನಿಮಾ, ಸೀರಿಯಲ್ ಅಂತ ಹೋಗ್ತಾ ಇದ್ದವರು ಇವತ್ತೇನು ಇಲ್ಲಿ ಜಿಮ್ ಮಾಡಕ್ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇಂಡಿಯಾನೇ ರೆಪ್ರೆಸೆಂಟ್ ಮಾಡುವಂತಹ ಒಬ್ರು ಸಾಧಕರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋದ್ರು ಕೂಡ ಒಂದು ಗುಲಾಬಿ ಹೂ ಕೊಡೋರಿಲ್ಲಪ್ಪ ಅನ್ನೋರಿಗೆ ಈಗ ಬಿಗ್ ಬಾಸ್ ಮನೆಯಿಂದ ಯಶಸ್ಸಿನ ಬಾಗಿಲು ತಟ್ಟಿದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಚ್ಚು ಮೆಚ್ಚಿನ ಮ್ಯೂಟೆಂಟರ್ ರಘು ಅವರು ನನ್ನ ಜೊತೆಗಿದ್ದಾರೆ. ಸಾಕಷ್ಟು ಎಂಟರ್ಟೈನ್ ಮಾಡಿದ್ರು. ಹಾಗೆ ಅವರ ವ್ಯಕ್ತಿತ್ವ, ಅವ್ರು ಏನು ಎತ್ತ, ಅವ್ರು ಮಾಡಿದಂತಹ ಸಾಧನೆಗಳು ಎಲ್ಲವೂ ಕೂಡ ಇತ್ತೀಚೆಗೆ ಗೊತ್ತಾಗೋಕೆ ಆರಂಭ ಕೂಡ ಆಯ್ತು. ಕಾಂತಾರ ಮುಖಾಂತರ ಆಲ್ರೆಡಿ ದಾಖಲೆಯನ್ನ ಬರೆದಿದ್ರು. ಸದ್ಯಕ್ಕೆ ನನ್ನ ಜೊತೆಗಿದ್ದಾರೆ. ಸೊ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹಾಯ್, ವೆಲ್ಕಮ್ ಟು ದ ಶೋ. ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ನೀವು? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಏನ್ ಅನ್ನಿಸ್ತಾ ಇದೆ ಸರ್? ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಜಿಮ್ ಅನ್ನುವಂಥದ್ದು ನೀವು ಬೇರೇನೋ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿಂದ ಇಲ್ಲಿಗೆ ಬರೋದು ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಒಂದು ಇದನ್ನೇ ಚೇಂಜ್ ಮಾಡ್ಕೊಂಡು, ಅದಕ್ಕೆಲ್ಲ ನಿಜವಾಗ್ಲೂ ಒಂದು ಧೈರ್ಯ ಬೇಕು, ಭರವಸೆ ಬೇಕು, ನಂಬಿಕೆ ಬೇಕು, ಸೋಲುಗಳನ್ನ ಎದುರಿಸುವಂತಹ ಶಕ್ತಿ ಬೇಕು. ಎಲ್ಲವನ್ನು ಕೂಡ ಫೇಸ್ ಮಾಡಿ ಬಂದಿದ್ದೀರಾ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಬಿಕಾಸ್ ನಂದೊಂದು ಲಾಂಗ್ ಜರ್ನಿ, ಆಲ್ಮೋಸ್ಟ್ 30 years ಜರ್ನಿ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅನಿಮೇಷನ್ ಕಂಪನಿ, ನಮ್ಮ ಆರ್ಟಿಸ್ಟ್. ಸೊ ಈ ವಾಲ್ ಪೇಂಟಿಂಗ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ನಾನೇ ಮಾಡಿದ್ದು. ಪೇಂಟಿಂಗ್, ಈ ವಾಲು, ಆ ವಾಲು. ಐ ವಾಸ್ ವರ್ಕಿಂಗ್ ವಿತ್ ಇಂಟರ್ನ್ಯಾಷನಲ್ ಮೂವೀಸ್. ಡ್ರೀಮ್ ವರ್ಕ್ಸ್ ಅಲ್ಲಿ ಇದ್ದೆ, ಟೆಕ್ನಿಕಲ್ ಇಂಡಿಯಾ ಅಲ್ಲಿ ಕೆಲಸ ಮಾಡಿದ್ದೀನಿ, ಸೂಪರ್ವೈಸರ್ ಆಗಿದ್ದೆ. ಆಲ್ಮೋಸ್ಟ್ 15 years ಆದ್ಮೇಲೆ ಐ ಡೋಂಟ್ ನೋ, ಒಂದು ಫೈನ್ ಡೇ ಅನ್ನಿಸ್ತು, ನಾನು ಹಿಂಗೆ ಕೆಲಸ ಮಾಡ್ತಾ ಇದ್ದೆ, ನನ್ನ ಲೈಫು ಸ್ಟಾಗ್ನೆಂಟ್ ಆಗ್ಬಿಡುತ್ತೆ, ಹೆಲ್ತ್ ಹಾಳಾಗೋಗುತ್ತೆ. ಅಂಡ್ ಆ ಟೈಮಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೆ. ಒಂದು 25 ಕಾಂಪಿಟೇಷನ್ ಮಾಡಿದ್ದೀನಿ, ಎಲ್ಲ ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಬ್ಯಾಂಗ್ಳೂರ್. ಆ ಟೈಮಲ್ಲಿ ಅನ್ನಿಸ್ತು, ಐ ನೀಡ್ ಟು ಚೇಂಜ್, ಏನಾದ್ರು ಒಂದು ಅಚೀವ್ ಮಾಡಬೇಕು ಲೈಫಲ್ಲಿ. ಇಲ್ಲ ಅಂದ್ರೆ ಸೇಮ್ ಓಲ್ಡ್ ರೂಟೀನ್ ಆಗ್ಬಿಡುತ್ತೆ. ಮಂಡೇ ಟು ಫ್ರೈಡೆ ಜಾಬು, ಸ್ಯಾಟರ್ಡೆ ಸಂಡೇ ಆಫು, ಅಂಡ್ ಹೆಲ್ತ್ ಕೂಡ ಹಾಳಾಗತ್ತೆ ಅನಿಸ್ತು. ಒಂದ್ ದಿವಸ ಆಫೀಸ್ಗೆ ಹೋದೆ ಅಂಡ್ ಐ ಕ್ವಿಟ್ ಮೈ ಜಾಬ್. 1.75 lakhs ಸ್ಯಾಲ್ರಿ ಸಿಗ್ತಾ ಇತ್ತು. ದಟ್ ಈಸ್ ಇನ್ 2012. ಅದಾದ್ಮೇಲೆ ಕಂಪ್ಲೀಟ್ ಫಿಟ್ನೆಸ್ ಬಂದೆ. ಐ ಬಿಕೇಮ್ ಎ ಜನರಲ್ ಟ್ರೈನರ್. ಒಂದು 1.75 lakhs ಇಂದ 10,000 rupees ಸ್ಯಾಲ್ರಿ. ಸೊ ಆಗಿನ ಮದ್ವೆ ಕೂಡ ಆಗಿತ್ತು, ಸಖತ್ ಕಷ್ಟ ಆಯ್ತು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿ 2025 ನನ್ನ ಲೈಫ್ ಚೇಂಜ್ ಆಯ್ತು. ಸೊ ಇಟ್ಸ್ ಎ ಲಾಂಗ್ ಜರ್ನಿ ಫಾರ್ ಮಿ. ಅಲ್ಲಿಂದ ಕೆಳಗಡೆ ಬೀಳ್ತಾನೆ ಇದ್ದೆ 2025 ಚೇಂಜ್ ಎವ್ರಿಥಿಂಗ್ ಫಾರ್ ಮಿ ಅಲ್ವಾ? ಈಗ ಏನ್ ಅನ್ನಿಸ್ತಾ ಇದೆ ಸರ್ ಅಂದ್ರೆ, ಸೋಲೋದು ಓಕೆ, ಗೆಲ್ಲೋದು ಓಕೆನೆ, ಆದ್ರೆ ಸೋತಾಗ ನಾವ್ ಹೆಂಗಿರ್ತೀವಿ, ಗೆದ್ದಾಗ ನಾವ್ ಹೇಗಿರ್ತೀವಿ, ಆ ಸೋಲನ್ನ ಹೇಗ್ ತೆಗೆದುಕೊಳ್ತೀವಿ, ಆ ಪೆಟ್ಟುಗಳನ್ನ ತಿಂದು ಮತ್ತೆ ಎದ್ ನಿಲ್ಲೋದಿದೆಯಲ್ಲ, ಅದು ನಿಜವಾಗ್ಲೂ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನೋಡಿ, 1.5 ಲಕ್ಷದಿಂದ 10,000ಕ್ಕೆ ದಟ್ ಈಸ್ ನಾಟ್ ಈಸಿ. ಅದ್ರಲ್ಲೂ ಕೂಡ ಫ್ಯಾಮಿಲಿ, ಹೆಂಡತಿ ಅಂತ ಬಂದಾಗ ಅವ್ರನ್ನೆಲ್ಲ ನೋಡ್ಕೊಳ್ಳುವಂತಹ ಒಂದು ಸವಾಲಿರುತ್ತೆ. ಹೇಗ್ ತಗೊಂಡ್ರಿ ಸರ್ ಅದನ್ನ? ಹೇಗ್ ನಿಭಾಯಿಸಿದ್ರಿ ಎಲ್ಲವನ್ನು? ಏನಿಲ್ಲ, ಜಸ್ಟ್ ಕಾನ್ಫಿಡೆಂಟ್, ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಅಷ್ಟೇ. ನೋಬಡಿ ಬಿಲೀವ್ಡ್ ಮೀ ದಟ್ ಟೈಮ್. ನಿನ್ ಕೈಲಿ ಆಗಲ್ಲ ಅಂದ್ರು, ನಾನು ಮಾಡ್ತೀನಿ ಅಂತ. ಇಟ್ ವಾಸ್ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್. ಕೆಲಸ, ಅದು ಟ್ರೈನರ್ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ದೆನ್ ಅಗೇನ್ ನಾನೇನ್ 15 years ಇದು ಅರ್ನ್ ಮಾಡಿದ್ನೋ, ಸೇವಿಂಗ್ಸ್ ಇತ್ತು, ಅದನ್ನೆಲ್ಲ ತಗೊಂಡೋಗಿ ಒಂದ್ ಕಡೆ ಹಾಕ್ದೆ. ಐ ಲಾಸ್ಟ್ 40 lakhs ಅಲ್ಲಿ. ಮತ್ತೆ ಕೆಳಗಡೆ ಬಂದೆ. ದೆನ್ ಅಗೇನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ನಂದೊಂದು 2-3 ಗಾಡಿ ಇತ್ತು, ಫೇವ್ರೆಟ್ ಬೈಕ್ಸ್. ನಾನು ಇಂಪೋರ್ಟೆಡ್ ಬೈಕ್ಸ್ ತಗೊಂಡಿದ್ದೆ ಅವಾಗ. ಆ ಟೈಮಲ್ಲಿ ಒಂದು ಸುಜುಕಿ ಅಯಾಬುಸಾ ಇತ್ತು, ಒಂದು ಇಂಟ್ರೊಡ್ಯೂ 1800cc ಇತ್ತು. ಅದನ್ನು ಮಾರಿ ಈ ಜಿಮ್ ಓಪನ್ ಮಾಡಿದೆ. ಅಲ್ಲೆಲ್ಲ ಕಳ್ಕೊಂಡಿದ್ದೆ, ಬಟ್ ಅಗೇನ್ ಐ ಡಿಂಟ್ ಲೂಸ್ ಹೋಪ್ಸ್. ಮಾಡೋಣ ಇನ್ನೊಂದ್ಸತೆ ಅಂತ ಮತ್ತೆ ಮಾಡಿದೆ. ಅಲ್ಲಿ ನಡೀತಾ ಇರುವಾಗ ಸ್ವಲ್ಪ ಓಕೆ ಆಗಿತ್ತು. ಆಮೇಲೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ, ಕಾಲ್ ಮುರಿದೋಗುತ್ತೆ ಕಂಪ್ಲೀಟ್ ಆಗಿ. ಸೊ ಒಂದು 6 months ಬೆಡ್ ರೆಸ್ಟ್ ಇರ್ತೀನಿ. ಡಾಕ್ಟರ್ಸ್ ಹೇಳ್ತಾರೆ, ಇನ್ಯಾವತ್ತಾದ್ರೂ ನೀನ್ ಜಿಮ್ಗೆ ಹೋಗಿ ಲಿಫ್ಟ್ ಮಾಡಿದ್ರೆ ನೀನ್ ಪರ್ಮನೆಂಟ್ ಆಗಿ ವೀಲ್ ಚೇರ್ ಅಲ್ಲಿ ಇರ್ಬೇಕು ಅಂತ. ಐ ಡಿಂಟ್ ಗಿವ್ ಅಪ್ ಅಗೇನ್. ನಾನು ಮತ್ತೆ ಜಿಮ್ಮಿಗೆ ಬಂದು ಕುಣ್ಕೊಂಡ್ ಬರ್ತಾ ಇದ್ದೆ ವೀಲ್ ಚೇರ್ ಅಲ್ಲಿ. ಬಂದು ವರ್ಕೌಟ್ ಮಾಡಿ ಮತ್ತೆ ರಿಕವರ್ ಆದೆ. ಅಗೇನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್. ದೆನ್ ಅಗೇನ್ ಕೋವಿಡ್ ಬಂತು. ಆಲ್ಮೋಸ್ಟ್ ಜಿಮ್ ಶಟ್ ಡೌನ್ ಆಗೋಗಿತ್ತು. ಅಗೇನ್ ಐ ವೆಂಟ್ ಬ್ಯಾಕ್ ಟು ಮೈ ಪ್ರೀವಿಯಸ್ ಕಂಪನಿ. ನಾನು ಹಳೆ ಕಂಪ್ನಿಗೆ ಹೋಗಿ 1 ವರ್ಷ ಜಾಬ್ ಮಾಡಿದೆ. ಇಲ್ಲಿಂದ ವೈಟ್ ಫೀಲ್ಡ್ ಓಡಾಡ್ತಾ ಇದ್ದೆ. ಮತ್ತೆ ನನಗೆ 1.25 lakhs ಏನೋ
ಇದು ಆಫರ್ ಸಿಕ್ತು. ಸೊ ಮತ್ತೆ ತಣ್ಣಗಾದ್ಮೇಲೆ ಮತ್ತೆ ಕೇಮ್ ಬ್ಯಾಕ್, ಐ ಸ್ಟಾರ್ಟೆಡ್ ಡೂಯಿಂಗ್ ಮೋಟಿವೇಶನಲ್ ವಿಡಿಯೋ. ಅಲ್ಲೊಂಚೂರು ನೇಮ್ ಸಿಕ್ತು. ದೆನ್ ಮೂವಿ ಮಾಡ್ಬೇಕು ಅನ್ನಿಸ್ತು. ಆವಾಗ ನಮ್ ದರ್ಶನ್ ಸರ್ ಇದ್ರು, ಅವರೇ ನಂಗೆ ಕೈ ಹಿಡಿದಿದ್ದು. ಸೊ ಅಲ್ಲಿಂದ ಐ ಸ್ಟಾರ್ಟೆಡ್ ಕಮಿಂಗ್ ಅಪ್. ಓಕೆ. ದರ್ಶನ್ ಸರ್ ಅಂತ ಬಂದಾಗ ನೋಡಿ ಸರ್, ಒಬ್ರು ಇಬ್ರು ಅಂತಲ್ಲ, ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ ಬಲ್ಗೈಲಿ ಮಾಡಿದ ಎಡ್ಗೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರಲ್ಲ, ಆ ರೀತಿ. ಮತ್ತೆ ಎಲ್ಲೂ ಕೂಡ ಹೇಳ್ಕೊಳಕ್ ಇಷ್ಟಪಡಲ್ಲ, ಯಾರಾದ್ರೂ ಹೇಳಿದ್ರು ಕೂಡ ಅದನ್ನ ಬೇಡ ಅಂತ ಅವಾಯ್ಡ್ ಮಾಡ್ತಾ ಇದ್ರು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದೊಂದು ದುರ್ಘಟನೆ ಅನ್ನುವಂಥದ್ದು ಇಂಥ ಪರಿಸ್ಥಿತಿಗೆ ತಂದು ನಿಲ್ಸಿದೆ, ಗೊತ್ತಿಲ್ಲ ಯಾಕಾಗಾಯ್ತು ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ಬಟ್ ನನ್ನ ಲೈಫಲ್ಲಿ ಅವರೊಬ್ಬ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ನನ್ನ ಲೈಫ್ ಚೇಂಜ್ ಆಗಿದೆ ಇವತ್ತು ಅನ್ನೋದಕ್ಕೆ ಅವರು ಒಬ್ಬ ಕಾರಣ. ಯಾಕಂದ್ರೆ ನಾನು ಜಿಮ್ ಇನಾಗ್ರೇಟ್ ಮಾಡಿದ್ದೆ ದರ್ಶನ್ ಸರ್. ಅವತ್ತು ಐ ವಾಸ್ ನೋ ಬಡಿ, ನಾನು ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಅವರು ಹೈದರಾಬಾದ್ ಟೈಮಲ್ಲಿ ಒಂದು ಸ್ಮಾಲ್ ಹೆಲ್ಪ್, ಅವ್ರು 6 ಪ್ಯಾಕ್ಸ್ ಮಾಡ್ತಿರ್ತಾರೆ, ನನ್ನ ಫ್ರೆಂಡ್ಸು ಹೋಗಿ ಡಯಟ್ ಅದೆಲ್ಲ ಇದ್ ಮಾಡಿರ್ತೀನಿ. ಅದು ಒಂದೇ ಕಾರಣಕ್ಕೆ ಅವ್ರು ಫೋನ್ ಮಾಡಿದಾಗ ಇಮಿಡಿಯೇಟ್ ಆಗಿ ಬಂದು ನನ್ನ ಜಿಮ್ ಇನಾಗ್ರೇಟ್ ಮಾಡ್ಕೊಡ್ತಾರೆ. ಅವ್ರು ಆಚೆ ಬರೋದೇ ಕಷ್ಟ, ಸೊ ಅದ್ರಲ್ಲೂ ಜಿಮ್ಮಿಗೆ ಬಂದು ಇನಾಗ್ರೇಟ್ ಮಾಡ್ತಾರೆ. ಅಂಡ್ ಆ ಟೈಮಲ್ಲಿ ನಂಗೆ ಮೂವಿ ಇಂಟ್ರೆಸ್ಟ್ ಇರ್ಲಿಲ್ಲ ಮಾಡ್ಬೇಕು ಅಂತ. ಸಮ್ ಆಫ್ಟರ್ ಕೋವಿಡ್ ಆಮೇಲೆ ಆಕ್ಸಿಡೆಂಟ್ ಎಲ್ಲ ಆದ್ಮೇಲೆ ಇಂಟ್ರೆಸ್ಟ್ ಬಂತು. ಸರ್ ನಾವು ಕೇಳಿದಾಗ ಇಮಿಡಿಯೇಟ್ ಆಗಿ 3 ಮೂವಿ ಕೊಟ್ರು, ಗರ್ಡಿ, ಕಾಟೇರ ಅಂಡ್ ಕ್ರಾಂತಿ. ಅಲ್ಲಿಂದ ಐ ಗಾಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಬಂತು ಮೂವಿ ಮಾಡ್ಬೇಕು ಅಂತ. ಮುಂಚೆ ಎಲ್ಲ ಟೆಕ್ನಿಕಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೆ, ಇವಾಗ ಆಕ್ಟ್ ಮಾಡ್ಬೇಕು ಅಂತ ಒಂದು ಆಸೆ ಬಂತು. ನಿಜ ನಿಜ. ಅಂದ್ರೆ ಏನೋ ಮಾಡ್ತಿದ್ದವರು ಎಲ್ಲೋ ಒಂದು ಒಂಥರ ನದಿ ತರ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸೇರೋ ತರ. ಸೊ ನಿಮ್ದು ಯಾವ್ದೋ ಕೆಲಸ ಇಂದ ಇನ್ನೇನೋ ಆಗಿ ಸಿನಿಮಾ ಒಂದು, ಅದಾದ ನಂತರ ಫೈನಲ್ ಜಿಮ್ಮು, ಈಗ ಬಿಗ್ ಬಾಸ್. ಬಿಗ್ ಬಾಸ್ ಅನ್ನುವಂಥದ್ದು ಮ್ಯೂಟೆಂಟ್ ರಘು ಅನ್ನುವಂಥವ್ರು ಯಾರಿಗೆಲ್ಲ ಗೊತ್ತಿರ್ಲಿಲ್ಲ ಅಂದ್ರೆ, ಮೋಸ್ಟ್ ಆಫ್ ಆಲ್ ಈ ಸಿನಿಮಾ ಚಿತ್ರರಂಗದಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿದ್ರಿ, ಬಟ್ ಇನ್ನೂ ಹೊರಗಡೆ ಜನಕ್ಕೆ ರೀಚ್ ಆಗೋದಕ್ಕೆ, ಕರ್ನಾಟಕ ಜನತೆಗೆ ರೀಚ್ ಆಗೋದಕ್ಕೆ ಬಿಗ್ ಬಾಸ್ ಅನ್ನುವಂಥದ್ದು ಎಷ್ಟು ಯೂಸ್ಫುಲ್ ಆಯ್ತು ಸರ್ ನಿಮ್ಗೆ? ತುಂಬಾ ಯೂಸ್ಫುಲ್. ಯಾಕಂದ್ರೆ ನಮ್ಮ ಮನೆ ಹತ್ರ ಸ್ಕೂಲ್ ಇದೆ. ಇವನ್ 2 years 3 years ಚಿಕ್ಕ ಮಕ್ಕಳು ಕೂಡ ರಘು ರಘು ಅಂತ ನಮ್ಮ ಮನೆಗೆ ಬರ್ತಾ ಇದಾರೆ. ಅಂದ್ರೆ ಎಲ್ಲೇ ಹೋದ್ರು ಒಬ್ಬ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರು ವಯಸ್ಸಾದವರು ಕೂಡ ನನ್ನ ರೆಕಗ್ನೈಸ್ ಮಾಡ್ತಾರೆ. ಅಂಡ್ ಅದಕ್ಕಿಂತ ಖುಷಿ ಯಾರಿಗೆ ಸಿಗುತ್ತೆ ಹೇಳಿ? ಲೈಕ್ ಇಷ್ಟು ವರ್ಷ ಮಾಡಿದ್ದಕ್ಕೆ ಲೈಕ್ ದಿಸ್ ಹ್ಯಾಪಿನೆಸ್ ಇಸ್ ಟೂ ಮಚ್. ತುಂಬಾ ಖುಷಿ ಆಗ್ತದೆ ಸರ್. ಈಗ ಬಿಗ್ ಬಾಸ್ ಅಂತ ಬಂದಾಗ ಸಾಕಷ್ಟು ಜನ ಕಲಾವಿದರು ಏನ್ ಮಾಡ್ತಾರೆ, ಬೇಡಪ್ಪ ಯಾಕೆ ಬೇಕು, ನಾವ್ ಇಲ್ಲಿ ಇರೋದೊಂಥರ, ಅಲ್ಲಿ ತೋರ್ಸೋದೊಂಥರ, ಹಂಗೆಲ್ಲ ಆಗ್ಬಿಡತ್ತೆ, ಪಾಸಿಟಿವ್ ನೆಗೆಟಿವ್ ಏನ್ ಆಗ್ತಿರುತ್ತೆ ಹೊರಗಡೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಬೇಡ ಅಂತ ಅವಾಯ್ಡ್ ಮಾಡ್ತಾರೆ. ಕರೆ ಬಂದ್ರು ಕೂಡ ಬೇಡ ನಮ್ಗೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಕರೆ ಬಂದಂತ ಸಂದರ್ಭದಲ್ಲಿ ಹೆಂಗ್ ಡಿಸಿಷನ್ ತಗೊಂಡ್ರಿ? ಹೋಗ್ಬೇಕು ಅಂತ ತಕ್ಷಣ ಅನ್ನಿಸ್ತಾ, ಅಥವಾ ಮನೇಲಿ ಕೂತ್ಕೊಂಡು ವೈಫ್ನಾಗಿರ್ಬೋದು ಕೂತ್ಕೊಂಡು ಮಾತಾಡಿ ಬೇಕು ಬೇಡ ಎಲ್ಲವನ್ನು ಕೂಡ ವಿಚಾರಿಸಿ ಹೇಗ್ ತಗೊಂಡ್ರಿ? ಬಂದ ತಕ್ಷಣ ಫಟ್ ಅಂತ ಒಪ್ಕೊಂಡ್ರ? ಇಲ್ಲ, ಬಿಗ್ ಬಾಸ್ ಐ ವಾಸ್ ಅಗೇನೆಸ್ಟ್ ಬಿಗ್ ಬಾಸ್. ಮುಂಚೆಯಿಂದನೂ ಬಿಗ್ ಬಾಸ್ ಅಂದ್ರೆ ನಂಗೆ ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಒಂದ್ ಸೀಸನ್ ನೋಡಿಲ್ಲ, ಒಂದ್ ಎಪಿಸೋಡ್ ನೋಡಿಲ್ಲ ಇಲ್ಲಿ ತನಕ. ನನ್ನ ಎಪಿಸೋಡ್ಸ್ ಇವಾಗ ಆಚೆ ಬಂದ್ಮೇಲೆ ಏನು ನೋಡಿಲ್ಲ. ಐ ಹ್ಯಾವ್ ನೆವರ್ ಸೀನ್ ಬಿಗ್ ಬಾಸ್ ಎಪಿಸೋಡ್. ಏನ್ ನೋಡೋದು ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿದ್ದು. ನಮ್ ವೈಫ್ ಪೋಸ್ಟ್ ಮಾಡೋದು ಹೋಗು ಅಂತ. ಬಟ್ ನೆಗೆಟಿವ್ ಪಾಸಿಟಿವ್ ಇಟ್ಸ್ ಡಿಪೆಂಡ್ಸ್ ಆನ್ ಅಸ್. ನಾವು ಮನೇಲಿ ಹೆಂಗಿರ್ತೀವೋ ಹಂಗೆ ಆಚೆ ಕಾಣಿಸುತ್ತೆ. ಅಲ್ಲಿ ಏನು ಸ್ಕ್ರಿಪ್ಟೆಡ್ ಇಲ್ಲ. ನಾನ್ ಮುಂಚೆ ಹಂಗೆ ಅನ್ಕೊಂಡಿದ್ದೆ, ಸ್ಕ್ರಿಪ್ಟೆಡ್ ಶೋ, ಎವ್ರಿಥಿಂಗ್ ಇಸ್ ಫೇಕ್ ಅಂತ. ಬಟ್ ಏನು ಫೇಕ್ ಇಲ್ಲ. ಎಷ್ಟು ರಿಯಲ್ ಆಗುತ್ತೋ ಅಷ್ಟು ರಿಯಲ್ ಬಿಗ್ ಬಾಸ್. ನಾವ್ ಅಲ್ಲಿ ಹೆಂಗಿರ್ತೀವೋ ಆಚೆ ಕೂಡ ಜನರು ಹಂಗೆ ನಮ್ಮನ್ನ ನೋಡ್ತಾರೆ. ನನಗಿದ್ದಿದ್ದು ಇಷ್ಟೇ. ನಾನು ಇವಾಗ 30 years ಇಂದ ಏನ್ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದೀನೋ, ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಇಟ್. ಕೋಪ ಜಾಸ್ತಿ ನನ್ಗೆ, ಭಯಂಕರ ಕೋಪ. ಅಂಡ್ ಕೋಪ ಇದ್ದಾಗ ನನ್ನ ಲೈಫಲ್ಲಿ ತುಂಬಾ ಇನ್ಸಿಡೆಂಟ್ಸ್ ಅಲ್ಲಿ ಐ ಲಾಸ್ಟ್ ಸೋ ಮೆನಿ ಥಿಂಗ್ಸ್. ಬ್ಯಾಡ್ ಡಿಸಿಷನ್ಸ್ ಮಾಡಿದ್ದೀನಿ. ಅದೇ ಮಿಸ್ಟೇಕ್ ನಂಗೆ ಮಾಡಕ್ ಇಷ್ಟ ಇರಲ್ಲ ಬಿಗ್ ಬಾಸ್ ಮನೇಲಿ. ಐ ಹ್ಯಾಡ್ ಟು ಕಂಟ್ರೋಲ್ ಮೈ ಆಂಗರ್ ದೇರ್. ಅದೇ ಒಂದು ಬಿಗ್ಗೆಸ್ಟ್ ವಿನ್ ನನಗೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಐ ಡಿಂಟ್ ಗಿವ್ ಅಪ್ ಎನಿವೇರ್ ನನ್ನ ವ್ಯಕ್ತಿತ್ವನ. ಯಾಕೆಂದ್ರೆ ನಮ್ ವೈಫ್ ಇದಾರೆ, ನನ್ ಮಗ ಸ್ಕೂಲ್ಗೆ ಹೋಗ್ತಾನೆ. ನಾನ್ ಮಾಡೋ ಒಂದು ತಪ್ಪು ಕೆಲ್ಸದಿಂದ ಅವ್ರಿಗೆ ಎಫೆಕ್ಟ್ ಆಗ್ಬಾರ್ದು ಅನ್ನೋದು ಮೈಂಡ್ ಅಲ್ಲಿ. ಸೂಪರ್. ಓಕೆ. ಈಗ ಸಾಕಷ್ಟು ಜನ ಗಂಡ್ಮಕ್ಳು ಮನೇಲಿ ಹೆಂಡತಿರ್ ಮಾತನ್ನ ಕೇಳಲ್ಲ. ಸೊ ನಿಮಗೆ ಏನ್ ಅನಿಸ್ತಾ ಇದೆ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಹೆಂಡತಿ ಮಾತು ಕೇಳ್ಬೇಕು ಅಂತ ಅನಿಸ್ತಿದೆ? ಇಲ್ಲ, ಕೇಳಲ್ಲ ಅಂತಲ್ಲ. ನಾನು ಯಾವಾಗೂ ಐ ಟೇಕ್ ಅ ಸಜೆಷನ್. ಯಾಕೆಂದ್ರೆ ಆಲ್ಮೋಸ್ಟ್ 13 years ಮ್ಯಾರೇಜ್ ಅಲ್ಲಿ ನಾನೇನಾದ್ರು ಮಾಡ್ಬೇಕು ಅಂದ್ರೆ ಅವ್ಳನ್ನ ಕೇಳ್ತೀನಿ. ಶಿ ಇಸ್ ಮೈ ಲೈಕ್ ಮೈ ಫ್ರೆಂಡ್. ಸೊ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಒಂದ್ಸತೆ ನಮ್ ಮೈಂಡ್ ಬ್ಲಾಂಕ್ ಆಗೋಗುತ್ತೆ. ಒಂದ್ ಸಜೆಷನ್ ಕೇಳೋದ್ರಿಂದ ತಪ್ಪೇನಿಲ್ಲ. ಲಾಟ್ ಆಫ್ ಟೈಮ್ ನಮ್ ವೈಫ್ ರೈಟ್ ಇದ್ಲು.
ಐ ವಾಸ್ ರಾಂಗ್. ಸೊ ಅವ್ರು ಡಿಸಿಷನ್ ತಗೊಂಡಾಗ ನನ್ಗೆಲ್ಲ ಒಳ್ಳೇದೇ ಆಗಿದೆ. ಇವಾಗ ಕ್ವಾಟ್ಲೆ ಕಿಚನ್ ಅಷ್ಟೇ ನನ್ಗೆ ಹೋಗಕ್ಕೆ ಇಷ್ಟ ಇರ್ಲಿಲ್ಲ, ಓಕೆ ಮಾಡದೇ ಇಲ್ಲ ಅಂತ ಕೂತಿದ್ದೆ. ಶಿ ಫೋರ್ಸ್ಡ್ ಮೀ, ಆ ಶೋನೇ ವಿನ್ ಆಗ್ಬಿಟ್ಟೆ ನಾನು. So ಅಲ್ಲಿಂದ ನಂಗೆ ಬಿಗ್ ಬಾಸ್ ಸಿಕ್ತು. ಕ್ವಾಟ್ಲೆ ಕಿಚನ್ ಮಾಡಿರ್ಲಿಲ್ಲ ಅಂದ್ರೆ ಕಲರ್ಸ್ಗೆ ನನ್ ಬಗ್ಗೆ ಗೊತ್ತಾಗ್ತಾ ಇರ್ಲಿಲ್ಲ, ಇಂಟ್ರೊಡ್ಯೂಸ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಬಿಗ್ ಬಾಸ್. ಸೊ ಇಟ್ಸ್ ಆಕ್ಚುಲಿ ಐ ಶುಡ್ ಥ್ಯಾಂಕ್ಸ್ ಮೈ ವೈಫ್. ಅವರಿಂದಾನೇ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ ಅನ್ಸುತ್ತೆ. ಓಕೆ, ಸೂಪರ್. ಅಂದ್ರೆ ವೈಫ್ ನೀವೇ ಹೇಳಿದ್ರಿ ಬಿಗ್ ಬಾಸ್ ಎಪಿಸೋಡ್ಸ್ ನೋಡಿಲ್ಲ, ಬಿಗ್ ಬಾಸ್ ಗೆನೆಸ್ಟ್ ಆಗಿದ್ದೆ, ಮತ್ತೆ ಆಚೆ ಬಂದ್ಮೇಲೆ ನಿಮ್ಮ ಎಪಿಸೋಡ್ ಕೂಡ ನೋಡಿಲ್ಲ ಅಂತ. ಎಲ್ಲೋ ಒಂದ್ ಕಡೆ ಹೆಂಡತಿ ಅನ್ನುವರು ನಿಮ್ಮ ಪ್ರತಿ ಸೋಲು ಗೆಲುವಿನಲ್ಲೂ ಕೂಡ ಜೊತೆಲಿದ್ದಾರೆ. ಸೊ ನಮ್ಮ ಅಶೋವೇಗ ನ್ಯೂಸ್ ಮುಖಾಂತರ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ ವೈಫ್ಗೆ, ನೀವು ಈ ಹಿಂದೆ ಹೇಳೋಕ್ ಆಗದೆ ಇರುವಂತದ್ದು? ಎಲ್ಲ ಹೇಳಿದೀನಿ, ಬಿಗ್ ಬಾಸ್ ಮನೇಲೆ ಎಲ್ಲ ಹೇಳಿದೀನಿ. ಬಿಕಾಸ್ ನನ್ ಜರ್ನಿ ಇಲ್ಲಿ ಇದೀನಿ ಅಂದ್ರೆ ಬಿಕಾಸ್ ಆಫ್ ಮೈ ವೈಫ್ ಒಂದು. ಯಾಕಂದ್ರೆ ತುಂಬಾ ಹೆಲ್ಪ್ ಮಾಡೋದು, ಯಾಕಂದ್ರೆ PR ಇರ್ಲಿಲ್ಲ, ನಂಗೆ ಯಾರು ಫ್ಯಾಮಿಲಿ ಸಪೋರ್ಟ್ ಇಲ್ಲ. ನಾನು, ನಮ್ಮ ವೈಫು, ನಮ್ಮ ಮಗ, 3 ಜನ. ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಫ್ರಮ್ ಮೈ ಫ್ಯಾಮಿಲಿ. ಸೊ ಕಾಸ್ಟ್ಯೂಮ್ ಕೂಡ ಅವಳೇ ನೋಡ್ಕೊಂತಾ ಇದ್ಲು, ಜಿಮ್ ನೋಡ್ಕೊಂತಾ ಇದ್ಲು, ಎವ್ರಿಥಿಂಗ್ ಅವಳೇ ಟೇಕ್ ಕೇರ್ ಮಾಡ್ತಾ ಇದ್ಲು. ಮೇ ಬಿ ನಂದು 25% ಅಂದ್ರೆ ಅವಳದು 75% ಇದೆ ಇದ್ರಲ್ಲಿ ಜರ್ನಿ. ಪ್ರತಿಯೊಬ್ಬ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾಳೆ, ಅದ್ ನಿಜ. ಅದು ಆಕ್ಚುಲಿ ನಾವು ಸ್ವಲ್ಪ ಮೆಚೂರ್ಡ್ ಆಗಿ ಕೇಳ್ಬೇಕು ಅಷ್ಟೇ. ಮೇಲ್ ಈಗೋ ಇರಬಾರ್ದು. ಬಿಕಾಸ್ ಲಾಟ್ ಆಫ್ ಟೈಮ್ ಐ ಫೆಲ್ಟ್ ಅವರು ಕರೆಕ್ಟ್ ಆಗಿ ಮಾತಾಡ್ತಾರೆ. ಸೂಪರ್ ಸರ್. ಈಗ ಬಿಗ್ ಬಾಸ್ ಮನೆಯಲ್ಲಿ ಕೋಪ ಅನ್ನೋದೇ ಮೊದಲು ನಮಗೆ ಗೇಮ್ ಸ್ಟಾರ್ಟ್ ಮಾಡೋಕ್ಕಾಗ್ಲಿ, ಅದನ್ನ ಮುಗಿಸೋಕ್ಕಾಗ್ಲಿ, ನಾವು ಆಚೆ ಬರೋಕ್ಕೆ, ಒಳಗಡೆ ಉಳ್ಕೊಡೋದಕ್ಕೆ ಇದು ಒಂದು ಅಸ್ತ್ರ ಆಗಿ ಉಪಯೋಗಿಸಕ್ ಪಡತ್ತೆ. ಸೊ ಕೋಪ ಅನ್ನುವಂಥದ್ದು ಅವ್ರಿಗೆ ತುಂಬಾ ಇತ್ತು ಅಂತ ಹೇಳಿದ್ರಿ. ಒಳಗಡೆ ಹೋಗಿ ಆಚೆ ಬಂದ್ಮೇಲೆ ಕಮ್ಮಿ ಏನಾದ್ರು ಆಗಿದ್ಯಾ? ಪೇಷನ್ಸ್ ಉಂಟಾಗಿದ್ಯಾ? ತಾಳ್ಮೆ ಬಂದಿದ್ಯಾ? ಎಲ್ಲ ಬದಲಾವಣೆಗಳಾಗಿದೆ. ಪೇಷನ್ಸ್ ತುಂಬಾ ಬಂದಿದೆ. ಅಂಡ್ ಬಿಕಾಸ್ ಅಲ್ಲಿ ನಂಗೆ ಬೇಕಂತ ದೇ ವರ್ ಟ್ರೈಂಗ್ ಟು ಮೇಕ್ ಮಿ ಆಂಗರ್. ಅಂದ್ರೆ ನನ್ ಕೋಪ ಬಂದಾಗ ಅವ್ರಿಗೊಂದು ಚಾನ್ಸ್ ಸಿಗುತ್ತೆ ಟು ಗಿವ್ ರೀಸನ್. ಅಲ್ಲಿ ರೀಸನ್ ಬೇಕು ಆಚೆ ಎತ್ತಕ್ಕೆ. ನಾಟ್ ಗಿವಿಂಗ್ ದಟ್ ರೀಸನ್. ಏನೋ ಕೋಪ ಬಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಡ್ತಿದ್ದೆ, ಇಲ್ಲ ಶವರ್ ತಗೊಂತಾ ಇದ್ದೆ. ಯೂಸ್ ಟು ಕಂಟ್ರೋಲ್ ಮೈಸೆಲ್ಫ್. ಆಮೇಲೆ ಎಲ್ಲಾರು ಒಂದ್ ಗೇಮ್ ಮಾಡಿದ್ರೆ ನನ್ಗೆ 2 ಗೇಮ್ ಇತ್ತು. ನನ್ ಬಾಡಿ ವೇಟ್ ಬೇರೆ ಇಳಿತಾ ಇತ್ತು, 25 kgs ಏನೋ ಲಾಸ್ ಆಯ್ತು ಅಲ್ಲಿ ಹೋಗಿ. ನನ್ ಮೈಂಡ್, ಐ ವಾಸ್ ಹೋಲ್ಡಿಂಗ್ ಮೈಸೆಲ್ಫ್. ನನಗ್ ನಾನೇ ಮಾತಾಡ್ಕೊಳ್ಳೋದು ಎವ್ರಿ ಡೇ, ಇನ್ನೊಂದ್ ಸ್ವಲ್ಪ ದಿವಸ. ಬಿಕಾಸ್ ಬಿಗ್ ಬಾಸ್ ಮನೆ ಹೋಗೋ ಮುಂಚೆ ನಾನು ಒಂದು 2 weeks 3 weeks ಮ್ಯಾಕ್ಸಿಮಮ್ ಸರ್ವೈವ್ ಆಗ್ಬೋದು ಅಂತ ಅನ್ಕೊಂಡೆ. ಬಟ್ ಹೋದ ತಕ್ಷಣ ಹೆಂಗಾಗೋಯ್ತು ಅಂದ್ರೆ ಅಂದ್ರೆ ಹೋಗಿದ ತಕ್ಷಣ ಕ್ಯಾಪ್ಟನ್ ಆದೆ, ಪ್ರಿನ್ಸಿಪಲ್ ಆದೆ, ಕಿಚನ್ ಚಪ್ಪಾಳೆ ಸಿಕ್ತು. ಅಲ್ಲಿಂದ ನನ್ನ ಏನಪ್ಪ ಮೋಟಿವೇಶನ್ ಇರ್ಬೋದು, ಕಾನ್ಫಿಡೆನ್ಸು ಸೂಪರ್ ಆಗಿ ಮೇಲೋಟೋಯ್ತು. ಇಲ್ಲ ಲಾಸ್ಟ್ ತನಕ ಇರ್ಬೋದು. ಗಿಲ್ಲಿ ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ರು, ನಮ್ಗೆ ಯಶಸ್ಸು ಅನ್ನೋದು ಬೇಗ ಸಿಗಲ್ಲ, ಬೇಗ ಸಿಕ್ಕರೆ ಅದು ಪರ್ಮನೆಂಟ್ ಆಗಿ ಉಳಿಯಲ್ಲ, ಪರ್ಮನೆಂಟ್ ಆಗಿ ಉಳಿಯೋದು ಯಾವತ್ತು ಬೇಗ ಸಿಗಲ್ಲ ಅಂತ. ಟ್ರೂ ಅನ್ಸ್ತಿದೆ 100%. ಯಾಕಂದ್ರೆ ನಮ್ಗೆ ಅವಾಗ ನಾನು ಏನೇನು ಇವಾಗ ನೋಡಿ 14 ಗೋಲ್ಡ್ ಮೆಡಲ್ ಇದೆ, ಇಂಟರ್ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್ ಇದೆ, ಇಂಡಿಯಾದಲ್ಲಿ ಎಷ್ಟೊಂದು ರೆಕಾರ್ಡ್ಸ್ ಇದೆ. ಕ್ರೀಡಾ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ ಕರ್ನಾಟಕದವರು. ಜಿಮ್ ಅಲ್ಲಿ ಇರೋದು 4 ಜನ ಮೆಂಬರ್ಸ್ ನಂಗೆ ಕಂಗ್ರಾಚುಲೇಟ್ ಮಾಡ್ತಾ ಇದ್ರು ಅವಾಗ. ನೋಬಡಿ ನ್ಯೂ. ಅದು ಅಷ್ಟು ಮಾಡಿರೋದು ಇವಾಗ ಜನಕ್ಕೆ ಗೊತ್ತಾಗ್ತಾ ಇದೆ. ಲೈಕ್ ಆ ಜರ್ನಿ ಇದೆಯಲ್ಲ 30 years ಬ್ರಿಕ್ ಬೈ ಬ್ರಿಕ್ ಕಟ್ಟಿರೋದು ಇವಾಗ ಜನಕ್ಕೆ ಗೊತ್ತಾಗ್ತಿದೆ. ಆಕ್ಸಿಡೆಂಟ್ ಆಯ್ತು, ಕೋವಿಡ್ ಟೈಮಲ್ಲಿ ಮುಚ್ಚೋಗ್ತಾ ಇತ್ತು, ನಮ್ ಡ್ಯಾಡ್ ಎಕ್ಸ್ಪೈರ್ ಆದ್ರು, ದುಡ್ಡು ಕಳ್ಕೊಂಡೆ. ಬಟ್ ಏನೇ ಆದ್ರೂ ಐ ನೆವರ್ ಗೇವ್ ಅಪ್. ಇಲ್ಲ ಇನ್ನೊಂದ್ಸತೆ ಟ್ರೈ ಮಾಡೋಣ. ಸೊ ಈ ಜರ್ನಿ ಇದೆಯಲ್ಲ ಮಾಡ್ತಾ ಒಂದು ಕನ್ಸಿಸ್ಟೆನ್ಸಿ, ಒಂದು ಡಿಸಿಪ್ಲಿನ್. ನಾನು ಲೈಫಲ್ಲಿ ಯಾವಾಗೂ ಡಿಸಿಪ್ಲಿನ್ ನಂಬ್ಕೊಂಡ್ ಬಂದವನು. ಸೊ ಡಿಸಿಪ್ಲಿನ್ ಅಂದ್ರೆ ದ ಥಿಂಗ್ಸ್ ಯು ಡೂ, ಅಂದ್ರೆ ನಿಮ್ಗೆ ಏನ್ ಇಷ್ಟ ಇಲ್ವೋ ಅದನ್ನ ಡೈಲಿ ಮಾಡೋದೇ ಡಿಸಿಪ್ಲಿನ್. ಅದನ್ನ ಮಾಡ್ತಾ ಬಂದಾಗ ಒನ್ ಡೇ ಯು ವಿಲ್ ಗ್ರೋ. ನೀವು ಬೆಳೆತೀರ. ನೋಬಡಿ ಕ್ಯಾನ್ ಸ್ಟಾಪ್ ಯು. ನಮ್ಗೆ ಏನ್ ಇಷ್ಟ ಇಲ್ವೋ ಅದನ್ನ ಡೈಲಿ ನಾವು ಅಭ್ಯಾಸ ಮಾಡೋದೇ ಡಿಸಿಪ್ಲಿನ್. ಸೂಪರ್ ಚೆನ್ನಾಗಿದೆ ಸರ್. ನಾನು ಹೊಸದಾಗಿ ಕೇಳಿದ್ದು. ಓಕೆ, ಡಿಸಿಪ್ಲಿನ್ ಅಂದ್ರೆ ನಮಗ್ ಗೊತ್ತಿರುವಂತದ್ದು ಕರೆಕ್ಟ್ ಟೈಮಿಗೆ ನಾವ್ ಏನ್ ಸ್ಕೆಡ್ಯೂಲ್ ಮಾಡಿರ್ತೀವಿ, ಹಿಂದಿನ ದಿನ ಏನ್ ಪ್ಲಾನ್ ಹಾಕೊಂಡಿರ್ತೀವಿ, ಅದ್ರ ಪ್ರಕಾರ ನಡ್ಕೊಂಡು ಹೋಗೋದು, ದಟ್ ಇಸ್ ಅ ಡಿಸಿಪ್ಲಿನ್. ಬಟ್ ನೀವು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಲ್ಲ, ಯಾಕಂದ್ರೆ ಮೋಟಿವೇಶನ್ ಇದೆಯಲ್ಲ ಅದೊಂದು ದೊಡ್ಡ ಸ್ಕ್ಯಾಮ್, ಕಮರ್ಷಿಯಲ್ ವರ್ಡ್. ಮೋಟಿವೇಶನ್ 1 day 2 day ಅಷ್ಟೇ, ಆಮೇಲೆ ಮತ್ತೆ ಡೌನ್ ಆಗೋಗುತ್ತೆ. ಬಟ್ ನಿಮ್ ಲಾಂಗ್ ರನ್ ಅಲ್ಲಿ ನೀವು ಸರ್ವೈವ್ ಆಗ್ಬೇಕು ಅಂದ್ರೆ ನಿಮ್ ಡಿಸಿಪ್ಲಿನ್ ಬೇಕು. ಇವಾಗ ನೀವು ಡೈಲಿ 5 ಗಂಟೆಗೆ ಎದ್ದೇಳಕ್ ನಿಮ್ಗೆ ಇಷ್ಟ ಇಲ್ಲ, ಬಟ್ ಯು ಸ್ಟಿಲ್ ಹ್ಯಾವ್ ಟು ಗೆಟ್ ಅಪ್. ನಿಮ್ಗೆ ಇಷ್ಟ ಇಲ್ಲ ಬಟ್ ಯು ಆರ್ ಡೂಯಿಂಗ್ ಇಟ್. ಅದೇ ಡಿಸಿಪ್ಲಿನ್. ನಮಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಬಟ್ ಮಾಡ್ಲೇಬೇಕು, ಅದೇ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಅಲ್ಲಿ ಮಾಡ್ಕೊಂಡು ಹೋದಾಗ ನಿಮ್ಗೆ ರಿವಾರ್ಡ್ ಸಿಕ್ಕೇ ಸಿಗುತ್ತೆ.
ಓಕೆ, ಸೂಪರ್ ಸರ್. ಇನ್ನೊಂದಷ್ಟು ಮಾತುಕತೆ ಚರ್ಚೆ ಮಾಡೋಣ. ಹಾಗೆ ನನಗೆ ಇಲ್ಲಿ ಇರುವಂತಹ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅದ್ರದ್ದು ಯೂಸಸ್ ಏನೆಲ್ಲ ಇರುತ್ತೆ, ಯಾಕಾಗಿ ಜಿಮ್ ಮಾಡಬೇಕು, ಜಿಮ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಆಗ್ತಾ ಇದೆ ಅನ್ನುವಂತಹ ಮಾತುಗಳು. ಆಕ್ಚುಲಿ ಅದು ತಪ್ಪು. 1% ಕೂಡ ಡಿಸ್ಅಡ್ವಾಂಟೇಜ್ ಇಲ್ಲ, 100% ಅಡ್ವಾಂಟೇಜ್ ಇದೆ ವರ್ಕೌಟ್ ಮಾಡೋದ್ರಿಂದ. ಅದ್ ಯಾವ್ಯಾವ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾರೋ ದೇರ್ ಆಲ್ ಲೇಜಿ ಪೀಪಲ್. ಅವ್ರಿಗೆ ಜಿಮ್ ಅಂದ್ರೆ ಇಷ್ಟ ಇರಲ್ಲ, ಅವ್ರ ರೀಸನ್ ಕೊಡ್ಬೇಕು, ಅವ್ರಿಗೂ ಮಾಡಕ್ ಇಷ್ಟ ಇರಲ್ಲ, ಅಂಡ್ ಬೇರೆಯವ್ರು ಮಾಡಿದಾಗ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅವ್ರಿಗೆ ಹೇಳ್ತಾರೆ ಈ ತರ ಮಾಡಕ್ ಹೋಗ್ಬೇಡ, ಹಾರ್ಟ್ ಅಟ್ಯಾಕ್ ಆಗತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ, ಜಿಮ್ಗೆ ಹೋಗ್ಬೇಡ. ಆಲ್ ತಪ್ಪು. ಅದು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಬೇರೆಯವ್ರಿಗೆ ಮೋಟಿವೇಟ್ ಮಾಡ್ತಾರೆ, ಹೋಗ್ಬೇಡ, ಏನಕ್ಕೆ ಹೋಗ್ತೆ ಜಿಮ್ಮು ಅಂತ, ಎಂಜಾಯ್ ಮಾಡು, ಲೈಫ್ ನ ಎಂಜಾಯ್ ಮಾಡು. ಇವಾಗ ನಾನು ಇವತ್ತು ಫಿಟ್ನೆಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಇವತ್ತಿಲ್ಲಿ ಕುತ್ಕೊಂತಾನೆ ಇರಲ್ಲ. ಆಲ್ ಮೈ ಲೈಫ್ ಐ ಬಿನ್ ಇನ್ ಟು ಫಿಟ್ನೆಸ್. ಅಂಡ್ ಫಿಟ್ನೆಸ್ ನಾನು ಇಲ್ಲಿ ತನಕ ತಗೊಂಡ್ಬಂದಿದ್ದು. ಒಂದು ರೆಕಗ್ನೇಷನ್ ಸಿಕ್ಕಿದೆ ಅಂದ್ರೆ ಬಿಕಾಸ್ ಆಫ್ ಫಿಟ್ನೆಸ್. ಫಸ್ಟ್ ಫಿಟ್ನೆಸ್ ನಂಗೆ ಸಿಕ್ಕಿತ್ತು, ಇವಾಗ ಬಿಗ್ ಬಾಸ್ ಬಂದಿದೆ. ಬಟ್ ಇಲ್ಲಿ ತನಕ ರಘು ಯಾರು ಅಂದ್ರೆ ಇಸ್ ಅ ಪವರ್ ಲಿಫ್ಟರ್, ಇಸ್ ಅ ಸ್ಟ್ರಾಂಗ್ ಮ್ಯಾನ್, ಇಸ್ ಅ ಆರ್ಟಿಸ್ಟ್, ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಕುಕಿಂಗ್. ಸೊ ಇದನ್ನೆಲ್ಲ ಮರೆಯಕ್ಕೆ ಹೋಗ್ಬಾರ್ದು. ಆಲ್ ದೀಸ್ ಡೇಸ್ ಐ ವಾಸ್ ಇನ್ ಟು ಫಿಟ್ನೆಸ್. ರಘು ಸರ್, ನಾನು ತುಂಬಾ ಜಿಮ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ. ವಿಟ್ ಅಂಡ್ ಸ್ಟ್ರೆಂತ್ ಜಿಮ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಅಂದ್ರೆ ನೀವು ಹೇಳಿದ್ರಿ ಅವಾಗಲೇ ಇಲ್ಲಿರೋ ಆರ್ಟ್ಗಳಾಗಿರ್ಬೋದು ಎಲ್ಲ, ಮತ್ತೆ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇಲ್ಲಿ ವರ್ಕೌಟ್ ಮಾಡ್ತಿರೋನು ನಾವಾಗಲೇ ನೋಡಿದೆ, ಏನೋ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು, ವಿಭಿನ್ನವಾಗಿದೆ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ, ಮೊದಲನೇದಾಗಿ ನಮ್ಮ ಡಿ ಬಾಸ್ ದರ್ಶನ್ ಅವರು ನಿಮಗೆ ಸಿನಿಮಾ ಕೊಟ್ಟಂತಹ 3 ಸಿನಿಮಾ ಕೊಟ್ಟಂತಹ ದರ್ಶನ್ ಅವರ ಫೋಟೋ ಯಾವಾಗಿಂದು, ಯಾವಾಗ ಬಂದಿದ್ರು, ಏನು ಇರ್ತ ಅಂತ. ಓಪನಿಂಗ್ ಬಂದಾದ್ಮೇಲೆ ಮತ್ತೆ ಇದು ಕ್ರಾಂತಿ ಮೂವಿ ಶೂಟ್ ಮಾಡುವಾಗ ಹೈದರಾಬಾದ್ ಅಲ್ಲಿ ಜೊತೆಗೆ ವರ್ಕೌಟ್ ಮಾಡ್ತಾ ಇದ್ವಿ, ಅವಾಗ ತೆಗ್ದಿದ್ದು ಫೋಟೋ. ಅವ್ರ ಜೊತೆ ವರ್ಕೌಟ್ ಮಾಡಿದ ಒಂದು ಮೆಮೊರಬಲ್ ಡೇ ನಂದದು. ಸೊ ಅದಕ್ಕೆ ಅದು ಮೆಮೊರಿಯಲ್ ಇರ್ಲಿ ಅಂತ ಆ ಫೋಟೋನ ಹಾಕೊಂಡಿದ್ದೀನಿ. ಅವತ್ತು ವರ್ಕೌಟ್ ಮಾಡಿದ್ದು ಅವ್ರ ಜೊತೆ, ಕ್ರಾಂತಿ ಮೂವಿ ಟೈಮ್ ಅಲ್ಲಿ, ಶೂಟಿಂಗ್ ಟೈಮ್ ಅಲ್ಲಿ. ಅವ್ರದ್ದು ಹೇಗಿರುತ್ತೆ ಸರ್ ವರ್ಕೌಟ್ ಎಲ್ಲ? ಬಿಕಾಸ್ ಅವ್ರು ತುಂಬಾ ವರ್ಕೌಟ್ ಅಂಡ್ ಫಿಟ್ನೆಸ್ ಅಂತ ಹೇಳಿದ್ರೆ ತುಂಬಾ ಟೈಮ್ ಕೊಡ್ತಾರೆ. ಫುಡ್ ಆಗಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಅವರು ವರ್ಕೌಟ್ ಬಿಡ್ತಾ ಇರ್ಲಿಲ್ಲ. ಬೆಳಿಗ್ಗೆ ಆದ್ರೆ ವರ್ಕೌಟ್ ಮಾಡೋದು, ಡಯಟ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದು, ಸಖತ್ ಡಿಸಿಪ್ಲಿನ್ ವೆನ್ ಇಟ್ ಕಮ್ಸ್ ಟು ವರ್ಕೌಟ್. ಓಕೆ, ನಿಮ್ಗೆ ಏನಾದ್ರು ಸಜೆಷನ್ಸ್ ಏನಾದ್ರು ಕೊಡೋರಾ ಸರ್? ಅಂದ್ರೆ ಮೂವಿ ಬಗ್ಗೆ ನನಗೆ ಏನೇ ಇದ್ರು ಸಜೆಷನ್ ಹೋಗಿಸ್ಕೊಂತ ಇದ್ದೆ, ಹೇಳೋರು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು. ನನಗೇನೇ ಇದ್ರು ಅಲ್ಲಿ ಮನೆಗೆ ಹೋಗಿ ಮಾತಾಡ್ತಾರೆ. ಓಕೆ, ನೀವು ಏನಾದ್ರು ಅವ್ರಿಗೆ ಏನಾದ್ರು ಸಜೆಷನ್ಸ್ ವರ್ಕೌಟ್ ಬಗ್ಗೆ ಆಗಿರ್ಬೋದು, ಫುಡ್ ಬಗ್ಗೆ ಆಗಿರ್ಬೋದು ಏನಾದ್ರು ಕೊಡ್ತಾ ಹೌದು, ಕೇಳ್ತಾ ಇದ್ರು. ಸೊ ಅದನ್ನ ಶೇರ್ ಮಾಡ್ತಾ ಇದ್ದೆ. ಸೊ ಡಿಸ್ಕಷನ್ ಯಾವಾಗೂ ನಾವು ಫಿಟ್ನೆಸ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಮೋಸ್ಟ್ ಆಫ್ ದ. ವರ್ಕೌಟ್ ಹೆಂಗ್ ಮಾಡ್ತಾ ಇದೀರಾ ಅದು. ಓಕೆ ಸರ್, ಇವಾಗ ಒಬ್ರು ಸೆಲೆಬ್ರಿಟಿ ಅಂತ ಅಂದ್ಮೇಲೆ ಆ ಫಿಟ್ನೆಸ್ ಅನ್ನುವಂಥದ್ದು, ವರ್ಕೌಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅಲ್ಲ, ಸೆಲೆಬ್ರಿಟಿಗೆ ಅಂತಲ್ಲ, ಎಲ್ಲರಿಗೂ ಇಂಪಾರ್ಟೆಂಟ್ ಫಿಟ್ನೆಸ್. ಯಾಕೆಂದ್ರೆ ಮುಂಚೆ ಎಲ್ಲ ವರ್ಕೌಟ್ಸ್ ಜಿಮ್ ಎಲ್ಲ ಇರ್ಲಿಲ್ಲ, ಮನೇಲಿ ಕೆಲಸ ಮಾಡೋರು. ಇವಾಗ ಹಳ್ಳಿ ಕಡೆ ಹೋದ್ರೇನೆ ಇಡೀ ದಿವಸ ಹೊಲದಲ್ಲಿ ಇರ್ತಾರೆ, ಎಷ್ಟು ಫಿಟ್ ಆಗಿರ್ತಾರೆ. ಅಂಡ್ ಅವ್ರು ತಿನ್ನೋ ಊಟ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಇಲ್ಲಿ ಸಿಟಿ ಕಡೆ ಏನಾಗುತ್ತೆ, IT ಜಾಬ್ಸ್ ಅಂಡ್ ಅವ್ರ ಲೈಫ್ ಸ್ಟೈಲ್ ತುಂಬಾ ಸ್ಟಾಗ್ನೆಂಟ್ ಆಗಿರುತ್ತೆ, ಒಂದೇ ಕಡೆ ಕೂತಿರ್ತಾರೆ. ಒಂದು ಕ್ಲಿಕ್ ಆಫ್ ಎ ಬಟನ್ ಊಟ ಬರುತ್ತೆ ಮನೆಗೆ, ಎಲ್ಲ ಜಂಕ್ ಫುಡ್ ತಿಂತಾರೆ, ತುಂಬಾ ಲೇಜಿ ಆಗಿದ್ದಾರೆ ಅಂಡ್ ತುಂಬಾ ಅನ್ಫಿಟ್ ಆಗಿ ಹೋಗಿದ್ದಾರೆ. ಅಂಡ್ ಎಲ್ಲೇ ನೋಡಿದ್ರು ಒಬಿಸ್ ಪೀಪಲ್. ಇನ್ನ ಚಿಕ್ಕ ಮಕ್ಳಿಗೆಲ್ಲ ಒಬಿಸಿಟಿ ಬರ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ, ಶುಗರ್ ಬರ್ತಾ ಇದೆ, ಆಲ್ ಬಿಕಾಸ್ ಆಫ್ ಫುಡ್. ಯಾಕಂದ್ರೆ ನಾವ್ ಏನ್ ತಿಂತೀವೋ, ಲೈಕ್ ಒಂದು ಸೇಯಿಂಗ್ ಇದೆ, ಯು ಆರ್ ವಾಟ್ ಯು ಈಟ್ ಅಂತ. ನೀವೇನ್ ಏನಾದ್ರು ಗಾರ್ಬೇಜ್ ತಿಂದ್ರೆ ನೀವು ಗಾರ್ಬೇಜ್ ತರ ಆಗೋಗ್ತೀರಾ, ಒಳ್ಳೆ ಊಟ ತಿಂದ್ರೆ ನೀವು ಯು ವಿಲ್ ಬಿಕಮ್ ಗುಡ್. ಅಷ್ಟೇ, ಸಿಂಪಲ್. ಆಮೇಲೆ ಗಟ್ ಹೆಲ್ತ್ ನೀಟಾಗಿರ್ಬೇಕು, ಅದಿದ್ರೆ ನಮ್ಮ ಮುಖದಲ್ಲೂ ಕೂಡ ಅದು ಕಾಣಿಸುತ್ತೆ. ಯಾಕಂದ್ರೆ ತುಂಬಾ ನಾವು ತಿನ್ನೋದೆಲ್ಲ ಇವಾಗ ಪ್ರೊಸೆಸ್ಡ್ ಫುಡ್ ಇರೋದ್ರಿಂದ ಯು ನೀಡ್ ಟು ಅವಾಯ್ಡ್. ರಿಯಲ್ ಫುಡ್ ತಿನ್ಬೇಕಾಗುತ್ತೆ, ನ್ಯಾಚುರಲ್ ಫುಡ್. ನಿಜ ನಿಜ ಸರ್. ಮತ್ತೆ ಇಷ್ಟೊಂದು ಫೋಟೋಸು, ಜಿಮ್ ಮಾಡ್ತಾ ಇರುವಂಥದ್ದು ಯಾರಿದೆಲ್ಲ, ಯಾವಾಗಿಂದು? ಅಲ್ಲಿ ಪ್ರಶಸ್ತಿ ತಗೊಂಡಿದ್ದೀರಾ, ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಬಂದಿದೆ. ಆ ಕ್ಷಣಗಳನ್ನೆಲ್ಲ ಮೆಲುಕು ಹಾಕೋದಾದ್ರೆ ಆಕ್ಚುಲಿ ಇಲ್ಲಿ ಇರೋದು ಬರೀ 1% ಫೋಟೋಸ್ ಮಾತ್ರ. ಎಷ್ಟು ಮೆಡಲ್ಸ್ ಫೋಟೋಸ್ ಇದೆ ಅಂದ್ರೆ ಜಿಮ್ ಫುಲ್ ಸಾಕಾಗಲ್ಲ, ಅಷ್ಟು ಅಚೀವ್ಮೆಂಟ್ಸ್ ಇದೆ. ಮೇನ್ ಇದೆ, ಯಾಕಂದ್ರೆ ಇದು ಫಸ್ಟ್ ಕಾಂಪಿಟೇಷನ್ ನನ್ನ ಲೈಫ್ ಅಲ್ಲಿ ಮಾಡಿರೋದು. ಇರೋದು ನಾನು 22 ಇಯರ್ಸ್ ಇದ್ದೆ. ಇಟ್ ವಾಸ್ ಇನ್ 2003. ಮೈ ಗಾಡ್, ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಈ ರಘು ಗೊತ್ತೇ ಸಿಗ್ತಾ ಇಲ್ಲ ಸರ್ ಟೋಟಲಿ. ಆಮೇಲೆ ಅದು ಕ್ರೀಡಾ ರತ್ನ ಸಿಕ್ಕಿದ್ದ ಫೋಟೋ. ಅದು ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ 4 ಸತಿ ವಿನ್ ಆಗಿದ್ದೀನಿ.
ಬೀಯಿಂಗ್ ಸ್ಟ್ರಾಂಗ್. ಸಲ್ಮಾನ್ ಖಾನ್ ಕಂಪ್ನಿ ಇದೆಯಲ್ಲ, ಅವ್ರಿಗೆ ಅಥ್ಲೀಟ್ ಆಗಿದ್ದೆ 3 ವರ್ಷ ನಾನು ಅವ್ರ ಕಂಪನಿಗೆ. ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅಥ್ಲೀಟ್ ಆಗಿದ್ದೆ, ಅವ್ರು ಅಂಬಾಸಿಡರ್ ಆಗಿದ್ದೆ ಅವ್ರ ಕಂಪನಿಗೆ. ಅವಾಗ ಒಂದು ಫೋಟೋ ಶೂಟು. ನನಗೆ ಇದು ಮಿಸ್ಟರ್ ಬ್ಯಾಂಗ್ಳೂರ್ ಇದಾದಾಗ ಅದೆಲ್ಲ ರಷ್ಯಾದಲ್ಲಿ ರೆಕಾರ್ಡ್ ಮಾಡಿದಾಗ ತೆಗ್ದಿರೋ ಫೋಟೋಸ್. ನನ್ಗೆ ಯಾವ್ದಾವ್ದು ಇಷ್ಟನೋ ಅದನ್ನ ಹಾಕೊಂಡಿದೀನಿ. ನಾನು ತುಂಬಾ ಫೋಟೋಸ್ ಇದೆ ಮನೆಯಲ್ಲಿ. ನಿಮಗೆ ಯಾವ್ದು ತುಂಬಾ ಖುಷಿ ಕೊಡುತ್ತೆ? ಅಂಡ್ ಇದು ಮೈ ಫೇವ್ರೆಟ್ ಪಿಕ್ಚರ್. ರಷ್ಯಾದಲ್ಲಿ 315 kg ಎತ್ತಿದ್ದೆ. ಅದು 3 ಗಂಟೆ ಮಧ್ಯರಾತ್ರಿ ಇದ್ದಿದ್ದು ಕಾಂಪಿಟೇಷನ್. ಅದು 350 kg ಗೋಲ್ಡ್ ಮೆಡಲ್ ವಿನ್ ಆಗಿದ್ದೆ. ಸೂಪರ್ ಸೂಪರ್. ಅದೊಂದು ಅಮೇಜಿಂಗ್ ಮೂಮೆಂಟ್ ನಂದು. ನೋಡಿ ಸರ್, ಅವಾಗ್ಲೇ ಹೀರೋ ಆಗ್ಬೋದಿತ್ತು ಈ ಫೋಟೋದಲ್ಲಿ. ಇಲ್ಲ, ಅವಾಗ ಮಾಡ್ಲಿಂಗ್ ಅಲ್ಲಿ ಇದ್ದೆ ನಾನು. ಗ್ಲಾಡ್ರಾಕ್ಸ್ ವಿನ್ ಆಗಿದ್ದೆ ಸೌತ್ ಇಂಡಿಯಾ ಇಂದ. ತುಂಬಾ ಆಫರ್ಸ್ ಕೂಡ ಬಂದಿತ್ತು, ಬಟ್ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್. ಯಾಕಂದ್ರೆ ಜಾಬ್ ಅಲ್ಲಿ ಇದ್ನಲ್ಲ, ಯಾವಾಗ ಟೈಮ್ ಸಿಗುತ್ತೋ ರ್ಯಾಮ್ ಶೋಸ್ ಮಾಡ್ತಾ ಇದ್ದೆ. ಇವಾಗ ಮತ್ತೆ ಮಾಡ್ಲಿಂಗ್ ಇಳಿತಾ ಇದೀನಿ. ಐ ವಾಂಟ್ ಟು ಡೂ ರ್ಯಾಮ್ ಶೋಸ್. ಸಿನಿಮಾ ಬಿಡಬೇಡಿ ಸರ್. ಸಿನಿಮಾ ಬಿಡಲ್ಲ. ಸಿನಿಮಾ ಇಸ್ ಮೈ ಮೇನ್ ಫೋಕಸ್. ಇದೆಲ್ಲ ಪ್ಯಾಷನ್. ಮಾಡ್ಲಿಂಗ್ ಇರ್ಬೋದು, ಕುಕಿಂಗ್ ಇರ್ಬೋದು, ನನ್ನ ಆರ್ಟ್ ಇರ್ಬೋದು, ಅದೆಲ್ಲ ನನ್ನ ಪ್ಯಾಷನ್ ಅಷ್ಟೇ. ಓಕೆ ಸರ್, ಇವಾಗ ಕುಕಿಂಗ್ ಅಂತ ಹೇಳಿದ್ರೆ, ಕುಕಿಂಗ್ ಅನ್ನುವಂಥದ್ದು ಆಲ್ಮೋಸ್ಟ್ ಇವಾಗ ಏನಾಗ್ಬಿಟ್ಟಿದೆ, ಚೆಫ್ಗಳು ಸಿಗುವಂತ ಅದು ಕೂಡ ಒಂಥರ ಪ್ಯಾಷನ್ ಆಗಿ ಇದಾಗ್ತಾ ಇರುವಂಥದ್ದು. ಸೊ ನಿಮಗೆ ಆ ಕಡೆ ಇಂಟ್ರೆಸ್ಟ್ ಬಂದಿದ್ದು ಹೇಗೆ ಒಂದು? ಅಂಡ್ ಮೇನ್ಲಿ ನಮಗೆ ಫುಡ್ ಅಂತ ಬಂದಾಗ ನಾವು ಯಾವ ರೀತಿಯಾಗಿ ಅದು ರೂಢಿಸ್ಕೋಬೇಕು? ನೀವು ಇವಾಗ ಹೇಳಿದ್ರಿ ಪ್ರೊಸೆಸ್ಡ್ ಫುಡ್ ಜಾಸ್ತಿ ಇದೆ, ಅದರಿಂದಾಗಿ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಸಜೆಷನ್ಸ್ ಅಂತ ಕೊಡೋದಾದ್ರೆ ಏನ್ ಕೊಡ್ತೀರಾ? ಸಜೆಷನ್ ಏನಿಲ್ಲ. ನಾನು ಫಿಟ್ನೆಸ್ ಸ್ಟಾರ್ಟ್ ಮಾಡುವಾಗ ಆಲ್ಮೋಸ್ಟ್ ಯಾವಾಗ 1998 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಫಿಟ್ನೆಸ್. 1998. ಓಕೆ, ಡನ್. 17 ಇಯರ್ಸ್ ಏನೋ ಇದ್ದೆ ನಾನು. ಸೊ ಆ ಟೈಮಲ್ಲಿ ನಮ್ಮ ಮನೇಲಿ ಸ್ವಲ್ಪ ರಿಲಿಜಿಯಸ್. ಇವತ್ತು ಮಂಡೇ ತಿನ್ಬೇಡ, ಥರ್ಸ್ಡೇ ತಿನ್ಬೇಡ, ಸ್ಯಾಟರ್ಡೇ ತಿನ್ಬೇಡ, ಅದೆಲ್ಲ ನನಗೆ ಡೈಲಿ ಎಗ್ಸು ಚಿಕನ್ ಎಲ್ಲ ಬೇಕಾಗಿತ್ತು. ಒಂದ್ ದಿವಸ ನನಗೆ ತಲೆ ಕೆಟ್ಟಿ ಆಯ್ತು ಬಿಡಿ, ನಾನೇ ಸಪ್ರೇಟ್ ಆಗಿ ರೂಮ್ ಮಾಡ್ಕೊಂಡು ಸ್ಟಾರ್ಟ್ ಅಂತ. ಅಲ್ಲಿಂದ ನನ್ನ ಕುಕಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಫಿಟ್ ಆಗಿರ್ಬೇಕು ಅಂದ್ರೆ ಎವ್ರಿಬಡಿ ಶುಡ್ ನೋ ಕುಕಿಂಗ್. ಯಾಕಂದ್ರೆ ಕುಕಿಂಗ್ ಅಂತ ಅವ್ನ್ ಗೊತ್ತಿದ್ರೆ ನಾವು ಆಚೆಗಡೆ ಊಟನ ಅವಾಯ್ಡ್ ಮಾಡ್ತೀವಿ. ನಾವೇನಾದ್ರು ಒಂದು ಕುಕ್ ಮಾಡ್ಕೊಂಡು ತಿಂತೀವಿ. ಅಂಡ್ ಕುಕಿಂಗ್ ಇಸ್ ಅಮೇಸಿಂಗ್. ಕುಕಿಂಗ್ ಮಾಡುವಾಗ ನಂಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಆಮೇಲೆ ಟೈಮ್ ವೇಸ್ಟ್ ಮಾಡಲ್ಲ. ಏನೋ ಎಷ್ಟೊಂದ್ ಜನ ಸುಮ್ನೆ ಟಿವಿ ಮುಂದೆ ಎಲ್ಲ ಕೂತು ಟೈಮ್ ವೇಸ್ಟ್ ಅದ್ರ ಬದಲು ನಾನು ಕುಕಿಂಗ್ ಮಾಡ್ತಾ ಇರ್ತೀನಿ. ಅದು ಹಂಗೆ ಪ್ಯಾಷನ್ ಆಗೋಯ್ತು. ಐ ಬಿಕಮ್ ಎಕ್ಸ್ಪರ್ಟ್ ಇನ್ ಕುಕಿಂಗ್. ಸೊ ಇವಾಗ ಕೂಡ ನಾನೇ ಕುಕ್ ಮಾಡ್ಕೊಂಡು ಊಟ ಮಾಡೋದು. ನಾನು ಆಚೆ ಎಲ್ಲ ಊಟನೇ ಮಾಡಲ್ಲ. ಡೈಲಿ ಇವಾಗ ನಾನು ಮೂವಿಗೆ ಹೋಗ್ಬೇಕು ಅಂದ್ರು ಬೆಳಗ್ಗೆ ಎದ್ದು ಕುಕ್ ಮಾಡ್ಕೊಂಡು ಬಾಕ್ಸ್ ಅಲ್ಲಿ ತಗೊಂಡು ಹೋಗ್ತೀನಿ ಸೆಟ್ಗೆ. ಎಷ್ಟು ಗಂಟೆಗೆ ಹೇಳ್ತೀರಾ ಸರ್ ಬೆಳಿಗ್ಗೆ? ಹೇಳ್ತೀನಿ ಒಂದು 5-5:30. ಇವಾಗ ನನ್ನ ಟೈಮಿಂಗ್ ಎಲ್ಲ ಚೇಂಜ್ ಆಗೋಗಿದೆ. ಮತ್ತೆ ಬ್ಯಾಕ್ ಟು ಮೈ ರೂಟೀನ್ ಬರ್ಬೇಕು. ಯಾವ್ದೆಲ್ಲ ಫುಡ್ ನೀವು ಕುಕ್ ಮಾಡ್ತೀರಾ ಆಲ್ಮೋಸ್ಟ್? ಇಲ್ಲ, ನಾನು ತಿನ್ನೋದು ನಾನ್ ವೆಜ್. 365 ಡೇಸ್ ನಾನ್ ವೆಜ್. ಸಪ್ಲಿಮೆಂಟ್ಸ್ ಎಲ್ಲ ತಗೊಳಲ್ಲ. ಐ ಪ್ರಿಫರ್ ನ್ಯಾಚುರಲ್ ಫುಡ್. ಎಗ್ಸ್ ಇರ್ಬೋದು, ಮಟನ್ ಇರ್ಬೋದು, ಫಿಶ್, ಇದ್ರಲ್ಲೇ ಆಲ್ಟರ್ನೇಟ್ ಮಾಡ್ತಾ ಇರ್ತೀನಿ. ಓಕೆ ಸರ್, ಇವಾಗ ವೆಜ್ ಕುಕ್ ಮಾಡೋದಕ್ಕೆ ತುಂಬಾ ಟೈಮ್ ತಗೋತೀವಿ. ಬಿಕಾಸ್ ಮನೆಯಲ್ಲಿ ನಾನು ನೋಡಿರೋದ್ರಿಂದ ಮಾಡಿರೋದ್ರಿಂದ. ಅದ್ರಲ್ಲೂ ನಾನ್ ವೆಜ್ ಅಂತ ಬಂದಾಗ ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ನೀಟಾಗಿ ಕುಕ್ ಮಾಡ್ಕೊಂಡು ತಿನ್ಲಿಕ್ಕೆ. ಅಂಥದ್ರಲ್ಲಿ ನೀವು ಡೈಲಿ 365 ಡೇಸ್ ಕೂಡ ನಾನು ನಾನ್ ವೆಜ್ ತಿನ್ನೋದು, ಅದು ನಾನು ಕುಕ್ ಮಾಡ್ಕೊಂಡೆ ತಿನ್ನೋದು. ನನಗೇನು ಟೈಮ್ ವೇಸ್ಟ್ ಅನ್ಸಲ್ಲ. ಇವಾಗ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡೋದು 4 to 5 hours ಆವರೇಜ್ ಯೂಸ್ ಮಾಡ್ತಾ ಇರ್ತೀರಾ. ನಿಮ್ ಕುಕಿಂಗ್ ಬೇಕಾಗಿರೋದೇ 30 minutes. ನನಗೇನು ಅನ್ಸೋದೇ ಇಲ್ಲಪ್ಪ. ಕುಕಿಂಗ್ 15-20 minutes ಅಲ್ಲಿ ಮುಗಿಸ್ಬಿಡ್ತೀನಿ. ಅಂಡ್ ಐ ಫೀಲ್ ವೆರಿ ಹ್ಯಾಪಿ ವೆನ್ ಐ ಆಮ್ ಕುಕಿಂಗ್. ಕುಕ್ ಮಾಡುವಾಗ ಫೇವ್ರೆಟ್ ಯಾವ್ದು ಸರ್ ಫುಡ್? ನಾನ್ ವೆಜ್ ಅಲ್ಲೇನೆ? ನಾನ್ ವೆಜ್ ಅಲ್ಲೇ ಎಲ್ಲ ಫೇವ್ರೇಟ್. ನಾನು ಮಾಡೋದೆಲ್ಲ ಫೇವ್ರೇಟ್, ಪರ್ಟಿಕ್ಯುಲರ್ ಇಲ್ಲ. ಕಾಂಪಿಟೇಷನ್ ಟೈಮಲ್ಲಿ ಸ್ವಲ್ಪ ಸಾಲ್ಟು ಖಾರ ಎಲ್ಲ ಕಮ್ಮಿ ಮಾಡ್ಕೊಂತೀನಿ. ಇವಾಗಂತೂ ಏನು ತಿಂತಾನೆ ಇಲ್ಲ. ಲೈಕ್ ಬಾರ್ಬಿಕ್ಯೂ ಇದೆಯಲ್ಲ, ಅದ್ರಲ್ಲಿ ಜಾಸ್ತಿ ಕುಕ್ ಮಾಡ್ಕೊಂತೀನಿ ನಾನು. ಓಕೆ ಸರ್, ಇವಾಗ ನೀವು ಮಾಡಿದ್ದು ನೀವೇ ತಿನ್ನೋದಕ್ಕೆ ನಮ್ಮ ಮನೇಲೆಲ್ಲ ಹೆಂಗಾಗತ್ತೆ ಅಂದ್ರೆ, ಈ ಹೆಣ್ಮಕ್ಳು ಅವ್ರು ಮಾಡಿದ್ದು ಅವರೇ ತಿನ್ನೋಕೆ ಬೋರ್ ಆಗ್ಬಿಡುತ್ತೆ. ಅಟ್ ಲೀಸ್ಟ್ ನಮಗೆ ವೀಕ್ಲಿ ಒನ್ಸ್ ಆದ್ರೂ ಆಚೆ ಕಡೆ ಏನಾದ್ರು ತಿನ್ಬೇಕಪ್ಪ, ಕ್ರೇವಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಹಾಗೆ ಅನ್ಸಲ್ವಾ? ಅನ್ಸಲ್ಲ ನನಗೆ. ವಾವ್, ಯಾವಾಗಾದ್ರೂ ಅನ್ಸುತ್ತೆ. ನಾನು ಇವಾಗ ಜಾಮೂನ್ ತರಿಸಿ ಇಡ್ತೀರಿ ನಿಮ್ ಮುಂದೆ. ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲೇ ನಾನು ಆಲ್ಮೋಸ್ಟ್ 45 years ಅಲ್ಲಿ ನನ್ನ ಡಯಟ್ ಮಿಸ್ ಆಗಿದೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲೇ. ರೈಸ್ ತಿಂದಿದ್ದೀನಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ, ವೆಜಿಟೇರಿಯನ್ ಊಟ ಮಾಡಿದೀನಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲೇ. ಫಸ್ಟ್ ಟೈಮ್ ಇನ್ ಮೈ ಲೈಫ್. ಇಲ್ಲ ಅಂದ್ರೆ ಆಲ್ ಮೈ ಲೈಫ್ ನಾನು ಯಾವತ್ತೂ ನನ್ನ ಡಯಟ್ ಮಿಸ್ ಮಾಡ್ಕೊಂಡೇ ಇಲ್ಲ. ಯಾಕೆ ಸರ್ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ಬೇಕು? ಹೌದು, ಫಿಟ್ನೆಸ್ ಇರ್ಬೇಕು, ಅದ್ರಿಂದನೇ ನಿಮ್ಗೆ ಇಷ್ಟೆಲ್ಲ ಬೆಳವಣಿಗೆ ಸಿಕ್ಕಿರೋದು, ಗ್ರೋತ್ ಸಿಕ್ಕಿರೋದು, ಯಶಸ್ಸು, ನಿಮ್ ಪ್ಯಾಷನ್ ಎಲ್ಲ ಓಕೆ. ಅದನ್ನ ಹೊರತುಪಡಿಸಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಸಾಯೋ ತನಕ ನಮ್ ಬಾಡಿನೇ ಅಲ್ವಾ ನಮ್ ಜೊತೆ ಬರೋದು. ವಾಟ್ ಎವರ್ ಯು ಅರ್ನ್ ಇಸ್ ವೇಸ್ಟ್. ಮತ್ತೆ ಎಷ್ಟೇ ದುಡ್ಡಿದ್ರು ಅದು ಯೂಸ್ ಇಲ್ಲ.
ಎಂಡ್ ತನಕ ನಾವು ನಮ್ಮನ್ನ ಕಾಪಾಡ್ಕೋಬೇಕು ಅಂದ್ರೆ ನಮ್ಮ ಬಾಡಿನ ಚೆನ್ನಾಗಿ ಇಟ್ಕೋಬೇಕು. ದಟ್ ಈಸ್ ಮೈ ಮೇನ್ ಮೋಟೋ. ನಾವು ಬಾಡಿನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ನ ಚೆನ್ನಾಗಿ ನೋಡ್ಕೊಳತ್ತೆ ಅಂತ. ನಿಜ ನಿಜ. ಐ ಆಮ್ ವೆರಿ ಹೆಲ್ದಿ ನಾವು 45 ಅಲ್ಲೂ ಐ ಆಮ್ ಡೂಯಿಂಗ್ ಮೂವೀಸ್. ಬಿಗ್ ಬಾಸ್ ಮಾಡಿದೆ, ಅಲ್ಲಿ ನನ್ನ ಎಲ್ಲಿ ಬಿಗ್ ಬಾಸ್ ಅಲ್ಲಿ ಎಲ್ಲ 26-27 ಇಯರ್ಸ್ ಇದ್ದಿದ್ದು. ಅವ್ರ ಜೊತೆ ನಾನು ಟಾಸ್ಕ್ ಆಡ್ತಾ ಇದ್ದೆ. ಐ ವಾಸ್ ಫೀಲಿಂಗ್ ಪ್ರೌಡ್. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಫಿಟ್ನೆಸ್. ಫಿಟ್ ಆಗಿರ್ಲಿಲ್ಲ ನಾನು ಟಾಸ್ಕ್ ಹೆಂಗ್ ಆಡಕ್ ಆಗ್ತಾ ಇತ್ತು. ಅಷ್ಟೊಂದು ಮೈಂಡ್ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಫಿಟ್ನೆಸ್. ಕಾಕ್ರೋಚ್ ಸುದಿ ಅವ್ರು ಅದೇ ಹೇಳ್ತಾ ಇದ್ರು, ಟಾಸ್ಕ್ ಅಂತ ಬಂದಾಗ ಒಂದು ಏನಾದ್ರು ನೀವ್ ಇದೀರಾ ಅಂತಂದ್ರೆ ನಾವ್ ಹಿಂದೆ ಸಿರ್ಕೊಂಡ್ಬಿಡ್ತಾ ಇದ್ವಿ. ಯಾಕಂದ್ರೆ ಒಂದ್ ಕೈಯಲ್ಲಿ ತಿಂಗ್ ಬಿಸಾಕ್ಬಿಡೋರು, ಅವ್ರೆಲ್ಲಿ ನಾವೆಲ್ಲಿ ಮೇಡಮ್, ಅದಕ್ಕೆ ನಾನು ಟಾಸ್ಕ್ ಸ್ವಲ್ಪ ರಗ್ಗೋರ್ ಇದ್ದಾರೆ ಅಂತ ಅಂದಾಗ ನಾನು ಹಿಂದೆ ಉಳ್ಕೊಂಡ್ಬಿಡ್ತಾ ಇದ್ದೆ. ಅದು ನಿಮ್ಮ ಸ್ಟ್ರೆಂತ್. ಸರ್, ಈಗ ನೀವು ಹೇಳಿದ್ರಿ ಏನಕ್ಕೋಸ್ಕರ ಜಿಮ್ ಬೇಕು, ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಅಂತ ತಗೊಂಡೆ. ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ ಆತರ ಹೇಳೋರು ಜಿಮ್ ಮಾಡೋಕೆ ಆಸಕ್ತಿ ಇಲ್ಲದೆ ಇರೋರು ಅಂತ ಹೇಳಿದ್ರಿ. ಸೊ ಜಿಮ್ ಮತ್ತೆ ಹೆಲ್ತ್ ಇದೆರಡಕ್ಕೂ ಇರುವಂತಹ ಕನೆಕ್ಷನ್ ಏನು? ಯಾಕೆಂದ್ರೆ ನಮ್ ಜಾಯಿಂಟ್ಸ್ ಎಲ್ಲ ಹೆಲ್ದಿ ಆಗಿರ್ಬೇಕು. 30-40 ಇಯರ್ಸ್ ತನಕ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಆಫ್ಟರ್ 40-50-60 ಎಲ್ಲ ಏನಾಗುತ್ತೆ ಅಂದ್ರೆ ನಮ್ ಜಾಯಿಂಟ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ ಅಂಡ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಅವಾಗ ನಾವು ಫಿಟ್ ಆಗಿದ್ರೆ ಸೊ ನಮ್ಗೇನು ಹೆಲ್ಪ್ ಬೇಕಾಗಲ್ಲ. ಇವಾಗ ಏನಾಗ್ಬಿಡತ್ತೆ ಅಂದ್ರೆ 40-50-60 ಎಲ್ಲ ಆದ್ಮೇಲೆ ತುಂಬಾ ವೀಕ್ ಆಗ್ಬಿಟ್ರೆ ಜಾಯಿಂಟ್ ಪೇನು, ಬ್ಯಾಕ್ ಪೇನು, ಏನೇನೋ ಇಶ್ಯೂ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮುಂಚೆ ಎಲ್ಲ 70s-80s ಅಲ್ಲಿ ಬರೋದು, ಈಗ 20-30s ಅಲ್ಲೇ ಎಲ್ಲಾ ಇಶ್ಯೂಸ್ ಬರ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಸೊ ಜಾಯಿಂಟ್ಸ್ ಎಲ್ಲ ನೀವು ಸ್ಟ್ರೆಂಥನಿಂಗ್ ಮಾಡಿದ್ರೆ ನಿಮ್ ಮುಂದೆ ಹೆಲ್ಪ್ ಆಗುತ್ತೆ ವೆನ್ ಯು ಏಜ್ ಇನ್ ದ 40-50 ಅಲ್ಲಿ. ಅಂಡ್ ಸ್ಪೆಷಲಿ ಫೀಮೇಲ್ಸ್ಗಂತೂ ಸ್ಟ್ರೆಂತ್ ಟ್ರೈನಿಂಗ್ ಬೇಕೇ ಬೇಕು. ಯಾಕೆಂದ್ರೆ ದೇ ಗಿವ್ ಬರ್ತ್, ಆಮೇಲೆ ಏಜ್ ಆಗ್ತಾ ಆಗ್ತಾ ಬೋನ್ ಡೆನ್ಸಿಟಿ ತುಂಬಾ ಕಮ್ಮಿ ಆಗುತ್ತೆ. ಫೀಮೇಲ್ಸ್ಗಂತೂ ಸ್ಟ್ರೆಂತ್ ಟ್ರೈನಿಂಗ್ ಬೇಕೇ ಬೇಕು, ವೆರಿ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ರು ವರ್ಕೌಟ್ ಮಾಡ್ಬೇಕು. ವರ್ಕೌಟೇ ಅಂತಲ್ಲ, ಏನೇ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಲಿ. ಇವಾಗ ನೀವ್ ಹೇಳಿದ್ರಿ ಯೋಗ ಮಾಡ್ತೀರಾ ಅಂತ, ವೆರಿ ಗುಡ್. ವಾಕಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಹೋಗ್ಬೋದು, ಜಾಗಿಂಗ್, ಎನಿಥಿಂಗ್ ಇಸ್ ಗುಡ್. ಬಟ್ ಆಕ್ಟಿವ್ ಆಗಿರ್ಬೇಕು. ಬಾಡಿನ ಮೂವ್ಮೆಂಟ್ ಅಲ್ಲಿ ಇಡ್ಬೇಕು, ಒಂದೇ ಕಡೆ ಕುತ್ಕೋಬಾರ್ದು. ಇವಾಗ ಎಷ್ಟೊಂದ್ ಜನಗೆ ಫ್ರೋಜನ್ ಶೋಲ್ಡರ್ ಅಂತ ಬರುತ್ತೆ. ಯಾಕಂದ್ರೆ ಒಂದೇ ಕಡೆ ಕೂತಿರ್ತಾರೆ, ಮೂವ್ಮೆಂಟ್ಸ್ ಇರಲ್ಲ, ಶೋಲ್ಡರ್ ಎಲ್ಲ ಫ್ರೋಸ್ ಆಗ್ಬಿಡುತ್ತೆ. ದಿಸ್ ಇಸ್ ಎಕ್ಸಾಂಪಲ್. ಹಂಗೆ ಬಾಡಿ ಒಂಥರ ತುಕ್ಕಿಡಿದ್ ಬಿಡುತ್ತೆ ಯೂಸ್ ಆಗಿಲ್ಲ ಅಂತ. ನಮ್ ಗಾಡಿನ ಹೆಂಗ್ ಸರ್ವಿಸ್ ಮಾಡ್ತೀವೋ ಹಂಗೆ ಬಾಡಿ ಕೂಡ ಎವ್ರಿ ಡೇ ಒಂದ್ ಹಾಫ್ ಅನ್ ಅವರ್ ಏನಾದ್ರು ಆಕ್ಟಿವಿಟಿ ಮಾಡುವಾಗ ಫ್ರೆಶ್ ಆಗಿರುತ್ತೆ, ಆಕ್ಟಿವ್ ಆಗಿರುತ್ತೆ, ಚೆನ್ನಾಗಿ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಇದೇ ಅಡ್ವಾಂಟೇಜ್. ಸೂಪರ್. ಸರ್, ನೀವು ಇವಾಗ ಹೇಳಿದ್ರಿ ನಾವ್ ಯಾಕೆ ಜಿಮ್ ಮಾಡ್ಬೇಕು. ಈಗ IT ಕಂಪ್ನಿಗಳಲ್ಲೆಲ್ಲ ನೋಡಿರ್ಬೋದು, ತಿನ್ನೋಕ್ಕೂ ಕೂಡ ಟೈಮ್ ಕೊಡಲ್ಲ. ನಾವ್ ಎಲ್ಲಿ ಕೂತಿರ್ತೀವೋ ಅಲ್ಲೇ ಕೂತ್ಕೊಂಡು ಒಂದ್ ಬರ್ಗರೋ ಒಂದ್ ಪಿಜ್ಜಾನೋ ತಿನ್ನೋದು, ಮತ್ತೆ ಸಂಜೆ ಗಂಟೆ ಅಲ್ಲೇ ಕೂತ್ಕೊಂಡು ವರ್ಕ್ ಮಾಡೋದು, ಈ ರೀತಿ ರುಟೀನ್ ಇರುತ್ತೆ. ಜಿಮ್ ಬೇಕೇ ಬೇಕಂತ ನೀವು ಹೇಳಿದ್ರಿ. ಹಳ್ಳಿ ಕಡೆ ಕೂಡ ಎಕ್ಸಾಂಪಲ್ ಕೊಟ್ರಿ. ಹೇಗಿರುತ್ತೆ, ಹೊಲ ಗದ್ದೆಗಳಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾರೆ. ಮತ್ತೆ ಕೆಲಸ ಮಾಡ್ಬಿಟ್ಟು ಫುಡ್ ಕೂಡ ಹಂಗೆ ರೊಟ್ಟಿ, ಮುದ್ದೆ, ರೈಸು, ಎಷ್ಟು ಗಡತ್ತಾಗಿ ತಗೊಂಡ್ರು ಕೂಡ ಫಿಟ್ ಆಗಿರ್ತಾರೆ ಹಳ್ಳಿ ಕಡೆ. ಆಮೇಲೆ ಬಿಸ್ಲಿಗೆ ದೇಹನ ಓಡ್ಬಿಟ್ಟು ಕೆಲಸ ಮಾಡ್ತೀವಿ. ಪ್ರತಿಯೊಂದು ಕೂಡ ಅಲ್ಲಿ ಬ್ಯಾಲೆನ್ಸ್ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ದು ಕೂಡ ಕೆಲಸ ಹೇಗಿರುತ್ತೆ ಅಂದ್ರೆ, ಆಸ್ ಅ ರಿಪೋರ್ಟರ್ ಆಗಿ ನಾನು ಹೇಳ್ತಾ ಇರೋದು, ಆಲ್ಮೋಸ್ಟ್ ನಾವು ಇದೇ ತರ ಸರ್ ಓಡಾಡ್ಕೊಂಡೇ ಇರ್ತೀವಿ. ಬೆಳಗ್ಗೆಯಿಂದ ಸಂಜೆ ಗಂಟ ನಾವು ಮನೆಗೆ ಹೋದಾಗ್ಲೇನೆ ಮಲ್ಕೊಂಡಾಗ್ಲೇನೆ ನಾವು ಕೂರೋದು ಅಂತ ಹೇಳ್ಬಿಟ್ಟು. ಸೊ ನಮ್ಗಳಿಗೂ ಹಳ್ಳಿಯಲ್ಲಿರೋರ್ಗೂ ನಮಗೂ ಕೂಡ ಜಿಮ್ ಅವಶ್ಯಕತೆ ಇದೆಯಾ? ಜಿಮ್ ಒಂದು ಕಮರ್ಷಿಯಲ್ ವರ್ಡ್. ಇವಾಗ ಮುಂಚೆ ಎಲ್ಲ ನಾವೆಲ್ಲ ಮನೆ ಕೆಲಸ ಎಲ್ಲ ನಾವೇ ಮಾಡ್ಕೊಂತ ಇದ್ವಿ. ಅಲ್ಲಿಗೆಲ್ಲ ವಾಷಿಂಗ್ ಮೆಷಿನ್ ಬಂತು, ವ್ಯಾಕ್ಯೂಮ್ ಕ್ಲೀನರ್ ಬಂತು, ಮನೆ ಕೆಲಸ ಅಂತೂ ಮಾಡಲ್ಲ. ಸೊ ಏನಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕಲ್ಲ, ಅದಕ್ಕೆ ಜಿಮ್ ಅಂತ ಬಂತು. ಜಿಮ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಎಸ್, ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ ಬೆನಿಫಿಟ್ಸ್ ಇದೆ, ಕಾರ್ಡಿಯೋ ಮಾಡೋದ್ರಿಂದ ಬೆನಿಫಿಟ್ಸ್ ಇದೆ. ಸೊ ಪ್ರತಿಯೊಬ್ರು ವರ್ಕೌಟ್ ಮಾಡ್ಬೇಕು ಅನ್ನೋದೇ ನನ್ನ ಇದು. ಯಾಕಂದ್ರೆ ಆನ್ಸರ್, ಯಾಕಂದ್ರೆ ಬರ್ತಾ ಬರ್ತಾ ತುಂಬಾ ಮೆಡಿಕಲ್ ಇಶ್ಯೂಸ್ ಬರ್ತಾ ಇದೆ, ಚಿಕ್ಕ ಹುಡುಗರಿಗೂ ಬರ್ತಾ ಇದೆ. ಇದೆಲ್ಲ ಬರಬಾರ್ದು ಅಂದ್ರೆ ಒಳ್ಳೆ ಊಟ ಮಾಡ್ಬೇಕು, ಬಾಡಿನ ಫಿಟ್ ಆಗಿ ಇಟ್ಕೋಬೇಕು. ಇದನ್ನ 30 ವರ್ಷದಿಂದ ಹೇಳ್ಕೊಂಡ್ಬರ್ತಾ ಇದೀನಿ. ಈಗೇನೋ ನನ್ನ ವಿಡಿಯೋಸ್ ಎಲ್ಲ ಸ್ವಲ್ಪ ವೈರಲ್ ಆಗ್ತಾ ಇದೆ. ಮೊನ್ನೆ ಒಂದು ವಿಡಿಯೋ ಸರ್ ನಾನು ನೋಡಿದೆ. ಅಂದ್ರೆ ನಾವು ಜಿಮ್ ಮಾಡೋದಷ್ಟೇ ಅಲ್ಲ, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಹೇಳಿರೋದು, ನಾವು ತಗೊಳ್ಳೋ ಫುಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಜಿಮ್ ಮಾಡ್ಬಿಟ್ಟು ಮನೇಲಿ ಹೋಗಿ ಎರಾಬರಿ ಎಲ್ಲ ತಿಂದ್ಬಿಟ್ರೆ ಫುಲ್ ಅದ್ ವೇಸ್ಟ್ ಆಗುತ್ತೆ. ಅದೇ ಹೇಳಿದ್ ನಾನು, ಯು ಆರ್ ವಾಟ್ ಯು ಈಟ್ ಅಂತ. ನೀವೇನ್ ತಿಂತೀರೋ ನಿಮ್ ಔಟ್ಪುಟ್ ಕೂಡ ಹಂಗೆ ಇರುತ್ತೆ. ನೀವಾಗ ಒಂದ್ 2 ಅವರ್ ವರ್ಕೌಟ್ ಮಾಡಿ ಮನೆಗೆ ಹೋಗ್ಬಿಟ್ಟು ಚಿಪ್ಸ್, ಪಾನಿಪುರಿ, ಮಸಾಲ ಪುರಿ ಅಂತವೆಲ್ಲ ತಿಂದ್ರೆ ನೋ ಯೂಸ್. ಬರ್ನಿಂಗ್ ಅಂದ್ರೆ ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗ್ತಾ ಇದೆ. ಸೊ ನೀವು ಒಳ್ಳೆ ಫ್ಯೂಲ್ ಕೊಟ್ರೆ ಔಟ್ಪುಟ್ ಕೂಡ ಚೆನ್ನಾಗಿರುತ್ತೆ. ಗಾಡಿಗೆ ಪೆಟ್ರೋಲ್ ಬದಲು ನೀರ್ ಹಾಕ್ದಂಗೆ. ಅದೇ ತರ ನಾವು ಜಂಕ್ ಫುಡ್ ತಿಂದಾಗ ಇಟ್ಸ್ ಆಲ್ ಎಂಟಿ ಕ್ಯಾಲರೀಸ್, ಬಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡಲ್ಲ.
ಓಕೆ ಸರ್, ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಏನ್ ತಿನ್ಬೇಕು ಏನ್ ತಿನ್ನಬಾರ್ದು. ಇಡ್ಲಿನೂ ಕೂಡ ತಿನ್ನಬಾರ್ದು, ಅದು ಕೂಡ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಅದ್ರಲ್ಲಿ ಮಾಡ್ತಾರೆ, ಅದು ಕೂಡ ಡೇಂಜರು. ಪ್ರತಿಯೊಂದ್ರಲ್ಲೂ ಕೂಡ ಗೋಬಿ ಮಂಚೂರಿ ಆಗಿರ್ಬೋದು, ಪಾನಿಪುರಿ ಬ್ಯಾನ್ ಮಾಡ್ಬೇಕು ಅಂತ ಆಯ್ತು. ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗ್ಬಿಟ್ಟಿದೆ ಸರ್. ಸೊ ಇದೇ ಒಂದು ಪನ್ನೀರು ಪ್ರೋಟೀನ್ ಅಂತಾರೆ, ಅದು ಕೂಡ ಅದ್ರಲ್ಲೂ ಕೂಡ ಕರೆಕ್ಟ್. ಎಲ್ಲ ಏನು ಮಾಡಕ್ಕಾಗಲ್ಲ. ಬಿಕಾಸ್ ಏನಾಗ್ತಿದೆ ಅಂದ್ರೆ ಎವ್ರಿಬಡಿ ಆರ್ ಈಟಿಂಗ್ ಔಟ್ಸೈಡ್. ಮನೇಲಿ ಯಾರು ಊಟ ಮಾಡ್ತಾರೆ. ಅಂಡ್ ದಿಸ್ ಇಸ್ ಅ ಚಾನ್ಸ್, ಆಚೆ ಇರೋರ್ಗೊಂದು ಚಾನ್ಸ್ ಫೂಲ್ ಮಾಡಕ್ ನಮ್ಮನ್ನು. ಅದಕ್ಕೆ ಎಲ್ಲಾರ್ಗು ಹೇಳೋದು ಮನೇಲಿ ಅಡ್ಗೆ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗತ್ ನೀವ್ ಏನ್ ತಿಂತಾ ಇದೀರಾ. ಆಚೆ ಹೋದಾಗ ನಮ್ಗೆ ಏನು ಗೊತ್ತಿಲ್ಲ ಏನ್ ಅವ್ರು ಯೂಸ್ ಮಾಡ್ತಾರೆ, ಅಥವಾ ಏನೇ ಒಂದು ಊಟ ಮಾಡಿದಾಗೂ ಹೋಟ್ಲಲ್ಲೆಲ್ಲ ಏನ್ ಕಲರ್ ಹಾಕ್ತಾರೆ, ಟೇಸ್ಟಿಂಗ್ ಪೌಡರ್ ಇರ್ಬೋದು, ನಮ್ಗೇನು ಬ್ಲಾಂಕ್ ಟೇಸ್ಟ್ ಅಂತೂ ಇರುತ್ತೆ ಊಟ, ಬಟ್ ಅದು ಕ್ವಾಲಿಟಿ ಬಗ್ಗೆ ಗೊತ್ತಿರಲ್ಲ. ಅದಕ್ಕೆ ಮನೇಲಿ ಮಾಡಿದಾಗ ನಮ್ಗೆ ಕ್ಲಾರಿಟಿ ಇರುತ್ತೆ. ಓಕೆ, ನಾವೇ ಏನಾದ್ರು ತಗೊಂಡ್ಬರ್ತೀವಿ, ಕ್ಲೀನ್ ಮಾಡ್ತೀವಿ, ಅಡ್ಗೆ ಮಾಡುವಾಗ ವಿತ್ ಲವ್ ಅಡ್ಗೆ ಮಾಡ್ತೀವಿ. ಅದಕ್ಕೆ ಹೇಳೋದು ಫಿಟ್ ಆಗಿರ್ಬೇಕು ಅಂದ್ರೆ ಫಸ್ಟ್ ಕುಕಿಂಗ್ ಕಲೀರಿ. ಅಂಡ್ ನೀವು ಮನೇಲಿ ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ರೇನೆ ನೀವು ಫಿಟ್ ಆಗಿ ಹೋಗ್ತೀರಾ. ನೀವು ವರ್ಕೌಟು ಮಾಡೋದ್ ಬೇಡ. ಎಷ್ಟು ಜನ ಹೇಳಿದಿಂಗ್ ಗೊತ್ತೆ, ನೀವು ವರ್ಕೌಟ್ ಮಾಡ್ಬಿಡಪ್ಪ, ಮನೇಲಿ ಊಟ ಮಾಡೋ ಸ್ಟಾರ್ಟ್. ಇಷ್ಟ ಆಗಿದ್ ಫುಡ್ ತಿನ್ಬೋದು ಮನೇಲಿ. ಈ ಆನ್ಲೈನ್ ಊಟ ಸ್ಟಾಪ್ ಮಾಡು, ಮನೇಲಿ ಊಟ ಮಾಡೋ ಸ್ಟಾರ್ಟ್ ಮಾಡು, ಫಿಟ್ ಆಗಿ ಹೋಗ್ತೀಯ ಆಟೋಮೆಟಿಕ್ ಆಗಿ. ಸಿಂಪಲ್ ಸರ್. ನೀವ್ ಇವಾಗ ಫಿಟ್ ಆಗಿದ್ರ, ಹೆಲ್ದಿ ಆಗು ಕೂಡ ಇದ್ರ, ನೀವೇ ಫುಡ್ ನ ಪ್ರಿಪೇರ್ ಮಾಡ್ತೀರಾ. ನಿಮ್ ಕಡೆಯಿಂದ ಸರ್ ಡೈಲಿ ರುಟೀನ್ ಒಂದ್ ಜನರಲ್ ಆಗಿ ಈ ತರ ಇದ್ರೆ ಒಳಿತು ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ನ ರೂಟೀನ್ ಹೇಳಿದ್ರೆ ಜನ ಎದುರ್ಕೊಂಡ್ಬಿಡ್ತವೆ. ಯಾಕಂದ್ರೆ ನನ್ ರೂಟೀನ್ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ. ನಾವೆಲ್ಲ ಕಾಂಪಿಟೇಟಿವ್ ಅಥ್ಲೀಟ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಮಾಡಿದವರು. ನಾನೊಂದು 450 ಗ್ರಾಮ್ ಪ್ರೋಟೀನ್ ತಿಂತಾ ಇದ್ದೆ, ಅದನ್ನ ಹೇಳಕ್ ಆಗಲ್ಲ. ಸೊ ಬೇಸಿಕ್ ಆಗಿ ಒಂದು ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಆಗ್ಲಿ, ಕಾರ್ಬ್ಸ್ ಆಗ್ಲಿ, ಫ್ಯಾಟ್ ಎಲ್ಲ ಕಾಂಬಿನೇಷನ್ ಅಲ್ಲಿ ತಿಂದಾಗ ನೀವು ಹೆಲ್ದಿ ಆಗಿರ್ತೀರ. ವರ್ಕೌಟ್ ಅಂತ ಬಂದಾಗ ಸರ್ ಏನಾಗುತ್ತೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಮಾತು ಕೇಳಿ ಬರ್ತಾ ಇತ್ತು, ನಿಮ್ಗೂ ಕೂಡ ಗಮನಕ್ಕಿದೆ ಅಂತ ಭಾವಿಸ್ತೀರಿ. ಪುನೀತ್ ರಾಜ್ಕುಮಾರ್ ಅವರು ಯಾವಾಗ ಹಾರ್ಟ್ ಅಟ್ಯಾಕ್ ಆಗಿ ನಾವೆಲ್ಲ ನಮ್ಮಿಂದೆಲ್ಲ ದೂರ ಆದ್ರು, ಅವಾಗಿಂದಲೂ ಕೂಡ ಜಿಮ್ ಅನ್ನುವಂತಹ ಪದ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ವಿಚಾರವಾಗಿ. ಸೊ ನೀವ್ ಏನ್ ಹೇಳ್ತೀರಾ ಸರ್? ಅಲ್ಲ, ಇವಾಗ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಜಿಮ್ ಇಂದ ಎಷ್ಟು ಜನ ಸತ್ರು ಅಂತ ಒಂದು ಸರ್ಚ್ ಕೊಡಿ, ಒಂದ್ ಹೆಸರು ಬರಲ್ಲ. ಅದೇ ನೀವು ಆಲ್ಕೋಹಾಲ್ ಕುಡಿಯೋದ್ರಿಂದ, ಸ್ಮೋಕಿಂಗ್ ಇಂದ ಎಷ್ಟು ಜನ ಸತ್ರು ಅಂತ ಗೂಗಲ್ ಅಲ್ಲಿ ಹಾಕಿ ನಂಬರ್ಸ್ ನೋಡಿ, ಲ್ಯಾಕ್ಸ್ ಅಲ್ಲಿ ಇದೆ. ಜನಕ್ಕೆ ಯೂಸ್ ಟು ಆಗ್ಬಿಟ್ಟಿದೆ ಕುಡಿಯೋದು ಮತ್ತೆ ಸ್ಮೋಕಿಂಗ್. ಯಾಕಂದ್ರೆ ಮುಂಚೆಯಿಂದ ಇದೆಯಲ್ವಾ, ಜನ ಅದನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ನಮ್ ಲೈಫ್ ಅಲ್ಲಿ ಕುಡಿಯೋದು, ಸ್ಮೋಕಿಂಗು ಕಾಮನ್ ಅಂತ. ಬಟ್ ಈ ವರ್ಕೌಟ್ ಅಲ್ಲಿ ಏನಾದ್ರು ಆಗ್ಬಿಟ್ಟಾಗ ದೇ ವಿಲ್ ಮೇಕ್ ಎ ಬಿಗ್ ನ್ಯೂಸ್. ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅದ್ ಯಾಕಂಗಾಯ್ತು, ಜೆನೆಟಿಕಲಿ ಪ್ರಾಬ್ಲಮ್ ಇರ್ಬೋದು. ಇವಾಗ ಚಿಕ್ಕ ಮಕ್ಳೆಲ್ಲ ಸಾಯ್ತಾರೆ ಅಂದ್ರೆ ದಟ್ ಇಸ್ ನಾಟ್ ಬಿಕಾಸ್ ಆಫ್ ಜಿಮ್. ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಇಶ್ಯೂಸ್ ಇರುತ್ತೆ, ನಾವ್ ಅದನ್ನ ಕನೆಕ್ಟ್ ಮಾಡಕ್ ಆಗಲ್ಲ. ಇವಾಗ ಒಬ್ರು ಜಿಮ್ ಮಾಡೋರು ನಾಳೆ ದಿವಸ ಸಾಯಲ್ಲ ಅಂತ ಏನ್ ಗ್ಯಾರಂಟಿ? ಇಟ್ಸ್ ನಾಟ್ ಅಬೌಟ್ ಸಾಯೋದು ಅಥವಾ ಬದುಕೋದು, ಇಟ್ಸ್ ಅಬೌಟ್ ಹೌ ಯು ಲೀವ್. ನೀವ್ ಹೆಂಗ್ ಇರ್ತೀರಾ ಡೈಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ನಾನ್ ಜಿಮ್ ಮಾಡ್ತಾ ಇದ್ದೀನಿ ಅಂದ್ರೆ ಟುಮಾರೋ ನಾನ್ ಸತ್ತೋಗಲ್ಲ ಅಂತ ಅಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ಮಿ. ಇಟ್ಸ್ ಅಬೌಟ್ ಹೌ ಐ ಲೀವ್, ಹೌ ಐ ಲುಕ್. ಆ ಪರ್ಟಿಕ್ಯುಲರ್ ಡೇ ಅಲ್ಲಿ ನನ್ ಫೀಲಿಂಗ್ ಹೆಂಗಿದೆ, ಅಮೇಝಿಂಗ್ ಆಗಿದೆ, ಫಿಟ್ ಆಗಿದ್ದೀನಿ, ನನ್ಗೊಂದು ಒಳ್ಳೆ ಫೀಲಿಂಗ್ ಇದೆ, ಅದು ಇಂಪಾರ್ಟೆಂಟ್. ರಘು ಸರ್, ನನ್ನ ಫ್ಯಾಮಿಲಿ ಅಂದ್ರೆ ನನಗೆ ನನ್ನ ಹೆಂಡತಿ, ನನ್ನ ಮಗ ಅಂತ ಹೇಳಿದ್ರಿ. ಒಂದ್ ಕಡೆ ಎಲ್ಲೋ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನನಗೆ ಇವ್ರಿಷ್ಟೇ ಪ್ರಪಂಚ ಅಂತಾನು ಕೂಡ ಹೇಳಿದ್ರಿ. ವೈಫ್ ಹೇಳಿದ್ದಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಹೋದೆ ಅಂತ ಕೂಡ. ಬಿಗ್ ಬಾಸ್ ಮನೆಯಿಂದ ಆಚೆ ಬರೋ ಅಷ್ಟರೊಳಗಡೆ ನೀವು ಒಂದು ಕರೆಕ್ಷನ್ ಮಾಡ್ಕೊಂಡು ಬಂದಿರ್ತೀರಾ. ಮತ್ತೆ ಬಿಗ್ ಬಾಸ್ ಮನೆ ಒಳಗೂ ಕೂಡ ಹೇಳಿರ್ತೀರಾ ಕೋಪ ಅನ್ನುವಂಥದ್ದು, ಆಮೇಲೆ ಒಂದು ಹಗ್ಗ ಆಗಿರ್ಬೋದು ಮಗಂಗೆ, ಆಮೇಲೆ ಹೆಂಡತಿಗೆ, ಮತ್ತೆ ತುಂಬಾ ನಿಮ್ ಬುಲೆಟ್ ಬರ್ತಾ ಇದೆ ಅಂದ ತಕ್ಷಣ ಇಲ್ಲೆಲ್ಲ ಹೆದರ್ಕೊಳ್ಳೋರಂತೆ ಮನೆ ಒಳಗಡೆ. ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಂತ ಹೇಳಿದ್ರು. ಆ ಚೇಂಜಸ್ ಇದೆಯಲ್ಲ, ಅದು ಎಲ್ಲರ ಲೈಫಲ್ಲೂ ಆಗಲ್ಲ ಸರ್. ಈ ಬಿಗ್ ಬಾಸ್ ಮನೆ ಅನ್ನುವಂಥದ್ದು ನಿಮಗೆ ಅಷ್ಟು ದೊಡ್ಡ ಬದಲಾವಣೆ ತಂದ್ಕೊಟ್ಟಿದೆ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಯಿಂದ ಅನ್ನುವಂತ ಹೆಸರು ಕೇಳಿ ಬರ್ತಾ ಇದೆ, ಗಿಲ್ಲಿಯಿಂದನಾ? ಅಂದ್ರೆ ಅವರು ಅದರ ನಿಮ್ಮನ್ನ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಅದು ನಾನು ಬಿಲೀವ್ ಮಾಡಲ್ಲ. ಬಿಕಾಸ್ ಅವನಾಟ ಅವನ್ ಆಡ್ತಾ ಇದ್ದ, ನನ್ನ ಆಟ ನಾನ್ ಆಡ್ತಾ ಇದ್ದೆ. ನನಗ ಒಂದು ಕಾಂಪಿಟೇಟರ್ ಅಂಡ್ ಅವನ್ಗೂ ನಾನು ಒಂದು ಟಫ್ ಕಾಂಪಿಟೇಟರ್ ಆಗಿದ್ದೆ. ಅಂಡ್ ಕಾಂಪಿಟೇಷನ್ ಅಂತ ಬಂದಾಗ ನಾವು ಗೇಮ್ ತರಾನೇ ಆಡ್ತಾ ಇದ್ವಿ. ಅಂಡ್ ಔಟ್ ಆಫ್ ಕಾಂಪಿಟೇಷನ್ ವಿ ವೇರ್ ಫ್ರೆಂಡ್ಸ್. ಅಲ್ಲೊಂದು ಬಾಂಡೇಜ್ ಇತ್ತು ನನಗೂ ಅವನಿಗೂ ಮತ್ತೆ ರಕ್ಷಿತಾಗೂ. ನಾಟ್ ಬಿಕಾಸ್ ಆಫ್ ಹಿಮ್. ನಾನು ಅವನಿಂದ ಆಕ್ಚುಲಿ ಐ ಶುಡ್ ಥ್ಯಾಂಕ್ ಹೋಟ್ಲೆ ಕಿಚನ್. ಯಾಕಂದ್ರೆ ಅಲ್ಲಿ ಕ್ವಾಟ್ಲೆಗಳು ನನ್ಗೆ ಅಷ್ಟು ಟಾರ್ಚರ್ ಕೊಡ್ತಾ ಇದ್ವಿ. ಅಲ್ಲಿ ನಾನು ಸ್ವಲ್ಪ ಪೇಷನ್ಸ್ ಕಂಟ್ರೋಲ್ ಮಾಡಿದೆ. ಬಟ್ ಬಿಗ್ ಬಾಸ್ ಮನೆ
ನಾನು ಸ್ಟಾರ್ಟಿಂಗ್ ಅಲ್ಲಿ ಹೋಗುವಾಗೆ ಅದಿತ್ತು ಮೈಂಡ್ ಅಲ್ಲಿ ಐ ಶುಡ್ ಕಂಟ್ರೋಲ್ ಮೈ ಆಂಗರ್ ಅಂತ. ಬಟ್ ಅವರಿಂದ ಇವರಿಂದ ಅಂತ ಏನಿಲ್ಲ, ದಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ವಾಟ್ ಎವರ್ ನಾನು ಏನೇ ಮಾಡೋದು ಬಿಗ್ ಬಾಸ್ ಇಟ್ ಬಿಕಾಸ್ ಆಫ್ ಮೀ, ನನ್ನಿಂದ ಮಾತ್ರ, ನಾನೇ ಮಾಡಿದ್ದು ಅದನ್ನು. ಓಕೆ, ಇವಾಗ ಭಯ ಇಲ್ಲ ಕಮ್ಮಿ ಆಗಿದೆ ಸರ್ ಮನೇಲಿ? ನಿಮ್ ಬುಲೆಟ್ ಬಂದಾಗ ಹೆದರ್ಕೊಳ್ಳೋರು? ಇಲ್ಲ, ಭಯ ಇಲ್ಲ. ಅವಾಗ ಅದ್ ಸ್ವಲ್ಪ ಮುಂಚೆ ಹುಚ್ಚಂತರ ಆಡ್ತಾ ಇದ್ದೆ, ಯಾಕಂದ್ರೆ ವರ್ಕೌಟ್ ಎಲ್ಲ ಮಾಡ್ತಿದ್ದೆ. ಕಾಂಪಿಟೇಷನ್ ಸ್ಟ್ರೆಸ್, EMI ಸ್ಟ್ರೆಸ್, ಬಾಡಿಗೆ, ಲಾಟ್ ಆಫ್ ಥಿಂಗ್ ಲೈಫ್ ಅಲ್ಲಿ ಗೊತ್ತಲ್ಲ, ನಿಮ್ ಲೈಫ್ ಅಂದ್ಮೇಲೆ ತುಂಬಾ ಸ್ಟ್ರೆಸ್ ಇರುತ್ತೆ. ಅಲ್ಲಿ ಹೋದಾಗ ನಂಗೆ ಅರ್ಥ ಆಯ್ತು, ಅದನ್ನೆಲ್ಲ ಫ್ಯಾಮಿಲಿ ಮೇಲೆ ತೋರಿಸ್ಬಾರ್ದು, ನಮ್ಮಲ್ಲೇ ಇಟ್ಕೋಬೇಕು, ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಒಂದು ಅರ್ಥ ಆಯ್ತು. ಅವಾಗ ಒಂದ್ ರೀತಿಯಾಗಿ ಬಾಂಡಿಂಗ್ ಎಲ್ಲೋ ಸ್ವಲ್ಪ ಚೇಂಜ್ ಆಗಿತ್ತು. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ತುಂಬಾ ಚೆನ್ನಾಗ್ ಆಗಿದೆ. ಅಂದ್ರೆ ಬಾಂಡೇಜ್ ಇತ್ತು, ಬಟ್ ನಾನು ಹೇಳ್ದಂಗೆ ಇಡೀ ದಿವಸ ಇವಾಗ ನೀವು ಇಲ್ಲಿ ಕೆಲಸ ಮಾಡ್ಕೊಂಡ್ ಮನೆಗೆ ಹೋದಾಗ ಒಂದು ಟೆನ್ಷನ್ ಇರುತ್ತಲ್ಲ, ಆ ಟೈಮಲ್ಲಿ ಅವ್ರು ಬಂದು ಮಾತಾಡಿದಾಗ ಯಾವಾಗೂ ಫೋನ್ ಅಲ್ಲಿ ಇರೋದು, ಇರಿಟೇಷನ್, ಅದ್ ನನಗೆ ಅಂತಲ್ಲ, ಕಾಮನ್ ಆಗಿ ಎಲ್ಲಾರ್ಗು ಇರುತ್ತೆ. ಬಟ್ ನನಗೆ ಈ ಬಿಗ್ ಬಾಸ್ ಮನೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಅವಾಗ ನನ್ಗೊಂಥರ ಗೊತ್ತಾಯ್ತು, ವ್ಯಾಲ್ಯೂ ಗೊತ್ತಾಯ್ತು. ಇದ್ದಾಗ ಹೆಂಗ್ ಅನ್ಸುತ್ತೆ, ಇಲ್ದಾಗ ಹೆಂಗ್ ಅನ್ಸುತ್ತೆ. ಮೇ ಬಿ ದಟ್ ಇಸ್ ವೈ ಐ ಫೆಲ್ಟ್ ದಟ್. ಬೇರೆಯವ್ರಿಗೆ ಗೊತ್ತಾಗಲ್ಲ. ನಾವು ತುಂಬಾ ಇವಾಗ ಓಲ್ಡ್ ಡೇ ಫೋನಲ್ಲೇ ಕೂತಿರ್ತೀವಿ, ಅದು ತಪ್ಪು ಅಂತ. ಯು ಶುಡ್ ಮನೆಗೆ ಬಂದ ತಕ್ಷಣ ಫೋನ್ ಸ್ವಿಚ್ ಆಫ್ ಮಾಡೋದು, ಫ್ಯಾಮಿಲಿ ಜೊತೆ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನ ರಕ್ಷಿತಾ ಅವರು ಕೂಡ ನಿನ್ ಜೊತೆ ತುಂಬಾ ಆಪ್ತವಾಗಿದ್ರು, ಒಂದ್ ರೀತಿ ಮಗಳ ತರ, ತಂಗಿ ತರ, ಬೆಸ್ಟ್ ಫ್ರೆಂಡ್ ಆಗಿ ಕೂಡ. ಸೊ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ತುಂಬಾ ಒಳ್ಳೆ ಹುಡುಗಿ, ತುಂಬಾ ಸೆಲ್ಫ್ಲೆಸ್ ಹುಡುಗಿ. ಅವಳ ಬಗ್ಗೆ ಯೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ನನಗ್ ತುಂಬಾ ಕನೆಕ್ಟ್ ಆಗಿದ್ದ ಒಂದು ವ್ಯಕ್ತಿ ಅವರು. ತುಂಬಾ ಚೆನ್ನಾಗಿ ಆಟ ಆಡೋದು. ಐ ಆಮ್ ವೆರಿ ಹ್ಯಾಪಿ ದಟ್ ಶಿ ಕೇಮ್ ಸೆಕೆಂಡ್. ಇನ್ನ ಗಿಲ್ಲಿ ಎಲ್ಲಿ ಹೋದ್ರು ಕೂಡ ನೀವೆಲ್ಲರೂ ಈಗ ಜೊತೆಲೆ ಕಾಣಿಸ್ಕೊತಾ ಇದ್ರ. ಗಿಲ್ಲಿ ಆಗಿರ್ಬೋದು, ಕಾವ್ಯ, ನೀವು, ಸ್ಪಂದನ ಮತ್ತೆ ರಕ್ಷಿತಾ ಕೆಲವೊಂದ್ ಕಡೆ ಕಾಣಿಸ್ಕೊತಾ ಇದಾರೆ. ಆ ಬಿಗ್ ಬಾಸ್ ಮನೆ ಒಳಗಿದ್ದಂತಹ ಫ್ರೆಂಡ್ಶಿಪ್ ಆಚೆ ಬಂದ್ಮೇಲೂ ಕೂಡ ಹಾಗೆ ಇದೆ. ನನಗೇನು ಹಂಗ ಅನಿಸ್ತಾ ಇಲ್ಲ, ಯಾಕಂದ್ರೆ ಆಚೆ ಬಂದ್ಮೇಲೆ ಸುದೀಪ್ ಸರ್ ಹೇಳೋರು, ಬರುವಾಗ ಎಲ್ಲ ಫಿಂಗರ್ಸ್ ಜೊತೆಗೆ ಬರುತ್ತೆ, ಆಚೆ ಹೋಗುವಾಗ ಎಲ್ಲ ಸಪರೇಟ್ ಸಪರೇಟ್ ಆಗಿ ಹೋಗುತ್ತೆ ಅಂತ. ಸೊ ಅವ್ರು ಹೇಳಿದ್ ನಿಜ. ಆಚೆ ಬಂದಾಗ ಎಲ್ಲ ಅವ್ರವ್ರ ಲೈಫ್ ಅಲ್ಲಿ ಬಿಸಿ ಆಗಿ ಹೋಗಿದ್ದಾರೆ. ರಕ್ಷಿತಾ ಒಬ್ಳು ಪಾಪ ಫೋನ್ ಮಾಡ್ತಾ ಇರ್ತಾಳೆ ನನಗೆ, ನಾನ್ ಬೇಕಾದಾಗ ಅವಳಿಗೆ ಮಾಡ್ತೀನಿ, ಅವಳು ನನಗ್ ಮಾಡ್ತಾಳೆ. ಅದು ಬಿಟ್ಟು ಇನ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಇಲ್ಲ ಇಲ್ಲ, ಇಲ್ಲಿ ಇನ್ನ ಒಂದ್ಸತಿನೂ ಕಾಲ್ ಮಾಡಿಲ್ಲ. ಮನೆಗೆ ಊಟ ಕರೆದಿದ್ದೀನಿ, ಬರಲ್ಲ ಅಂತ ಗೊತ್ತು, ಫುಲ್ ಬಿಸಿ ಆಗಿ ಹೋಗಿದ್ದಾನೆ. ಅಂಡ್ ಸೂರಜ್ ಮತ್ತೆ ಧನುಷ್ ಅವರೆಲ್ಲ ಸಿಗ್ತಾ ಇದಾರೆ, ಅವರೆಲ್ಲ ಮಾತಾಡ್ತಾರೆ. ಇಟ್ಸ್ ಓಕೆ, ಯಾಕಂದ್ರೆ ಒಂದು ಫೇಮ್ ಎಂಜಾಯ್ ಮಾಡ್ತಾ ಇದಾರೆ. ನಾವು ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು, ನೋಡೋಣ ಮುಂದೆ ಏನಾಗುತ್ತೆ. ಇನ್ನು ತಮ್ಮ ಅಂತ ಕನಕೋತ್ಸವದಲ್ಲಿ ಹೇಳ್ತಾ ಇದ್ರಿ ಸರ್, ನನ್ನ ತಮ್ಮ ಇದ್ದ ಹಾಗೆ ಅಂತ ಹೇಳ್ಬಿಟ್ಟು. ಅಷ್ಟು ಒಂದು 3 ತಿಂಗಳ ಅವಧಿಯಲ್ಲೇ ಅಷ್ಟು ಒಂದು ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನುವಂಥದ್ದು ಹೇಗೆ ಬರೋಕ್ ಸಾಧ್ಯ? ಅಂದ್ರೆ 24 hours 100 days ಒಬ್ಬ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ಆ ಕನೆಕ್ಷನ್ ಬಂದೇ ಬರುತ್ತೆ. ಅಂದ್ರೆ ನಮ್ಗೇನು ಇಲ್ಲ, ಔಟ್ಸೈಡ್ ವರ್ಲ್ಡ್ ಬಗ್ಗೆ ಗೊತ್ತಿಲ್ಲ, ಫೋನ್ ಇಲ್ಲ, ಏನೇ ಆದ್ರೂ ವಿ ಹ್ಯಾವ್ ಟು ಬಿ ವಿತ್ ದೆಮ್, ಶೇರ್ ಮಾಡ್ಕೋಬೇಕು, ಅದೇ ಫೇಸ್. ದಟ್ ಇಸ್ ವೈ ತುಂಬಾ ಕನೆಕ್ಟ್ ಆಗಿದ್ವಿ. ನಮ್ಮ 3 ಜನ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದು ಟ್ರೋಲ್ ಆಯ್ತು ಸರ್, ಒಂದು ಕಾವ್ಯ ತುಂಬಾ ಸಹಿಸ್ಕೋತಾರೆ ಗಿಲ್ಲಿನ, ಬಿಟ್ರೆ ಮತ್ತೊಬ್ರು ತುಂಬಾ ಸಹಿಸ್ಕೊಳ್ಳೋದು ಅಂದ್ರೆ ರಘು ಅವರು ಅಂತ ಹೇಳ್ಬಿಟ್ಟು. ಅಷ್ಟು ಅವರು ಎಂಟರ್ಟೈನ್ ಮಾಡ್ಬೇಕು ಅಂತ ಮಾಡ್ತಾ ಇದ್ರ, ಅಥವಾ ಅವ್ರು ಇದ್ದಿದ್ದೇ ಹಾಗ? ನಿಮಗೆ ಏನ್ ಅನ್ಸುತ್ತೆ ಸರ್? ತುಂಬಾ ಕಿರಿಕಿರಿ ಬಂದ್ಮೇಲೆ ಐ ಹ್ಯಾವ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಬಟ್ ಮನೇಲಿ ಇದ್ದಾಗ ನನಗೂ ಅವನು ಇಷ್ಟ ಇದ್ದ ಆಸ್ ಎ ಫ್ರೆಂಡ್. ಅದಕ್ಕೆ ನಾನು ಅವ್ನು ಕಾಮಿಡಿ ಮಾಡ್ತಾ ಇದ್ದಾನೆ ಹಂಗೆ ಹಿಂಗೆ ಅಂತ ಐ ಯೂಸ್ ಟು ಬಿ ಓಕೆ. ಬಟ್ ಎಲ್ಲ ಒಂದು ಲೈನ್ ಕ್ರಾಸ್ ಮಾಡ್ತಾನೋ ಅವಾಗ ಜಗಳ ಆಗ್ತಾ ಇತ್ತು. ಯಾಕಂದ್ರೆ ಅವ್ನ್ ಕಾಮಿಡಿ ಹೆಂಗೆ ಅಂದ್ರೆ ಒಂದು ಲೈನ್ ಯಾವಾಗೂ ಲೈನ್ ಕ್ರಾಸ್ ಮಾಡ್ತಾನೆ. ಕಾಲು ಎಳಿಯೋದು ಅಂದ್ರೆ ಒಂದೊಂದ್ಸತಿ ಜಾಸ್ತಿ ಆಗೋಗುತ್ತೆ, ಪರ್ಸನಾಲಿಟಿನ ಅಟ್ಯಾಕ್ ಮಾಡೋದು, ಅದ್ ನನ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಐ ಯೂಸ್ ಟು ಅವಾಗ ಫೈಟ್ ಆಗೋದು ನನಗೂ. ಅವ್ನು ಕಾಮಿಡಿ ಮಾಡು ಬಟ್ ಲೈನ್ ಕ್ರಾಸ್ ಮಾಡ್ಬೇಡ. ಆ ಟೈಮಲ್ಲಿ ಜಗಳ ಆಗೋದು, ಮತ್ತೆ ವಾಪಸ್ ಒಂದು 10 ನಿಮಿಷ ಆದ್ಮೇಲೆ ಮತ್ತೆ ಮಾತಾಡ್ತಾ ಇದ್ವಿ. ಓಕೆ, ಒಂದು ಸಿಕ್ಕಾಪಟ್ಟೆ ಒಂದು ವೈರಲ್ ಆಯ್ತು ಸರ್, ಈ ತರ ಮಾಡ್ಬಿಟ್ಟು ನಿಮ್ದು ಗಿಲ್ಲಿ ಅವ್ರದ್ದು. ಅದನ್ನ ನೋಡಿದ್ರ, ನೀವ್ ಎಂಜಾಯ್ ಮಾಡಿದ್ರ? ಅಂದ್ರೆ ನೀವು ಕೂತಿರ್ತೀರ, ಗಿಲ್ಲಿನ ಮಂಕಿ ತರ ಮಾಡಿರ್ತಾರೆ ತಲೆ ಮೇಲೆ, ಭುಜದ ಮೇಲೆ, ಎಲ್ಲ ಕಡೆ. ಅದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಯ್ತು. ಜನ ಅಷ್ಟೊಂದು ಟೈಮ್ ತಗೊಂಡು ನಮ್ ಕಾರ್ಟೂನ್ ಎಲ್ಲ ಮಾಡಿ, AI ಮಾಡಿ, ಅಮೇಝಿಂಗ್. ಅವ್ರ ಪ್ರೀತಿ, ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದ್ರೆ ಅನ್ಬಿಲೀವಬಲ್.
ಸೂಪರ್. ಸರಿ, ನಾವು ಹೊರಗಡೆ ಒಂದ್ ಟಾಕ್ ಆಗ್ತಾ ಇದೆ. ಇದು ನಿಮ್ಮ ಹತ್ರ ಕೇಳುವಂತ ಪ್ರಶ್ನೆ ಅಲ್ಲ, ಆದ್ರೂ ಕೂಡ ಬಟ್ ನೀವೆಲ್ಲ ಜೊತೆಲಿದ್ರಿ ಅನ್ನುವಂಥದ್ದು ಕೇಳ್ತೀನಿ. ಗಿಲ್ಲಿ ಕಾವ್ಯ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ, ಅವ್ರ ಫ್ಯಾನ್ ಎಲ್ಲ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ತಾ ಇದ್ರೆ ಕಂಕಣ ಭಾಗ್ಯ ಕೂಡ್ ಬರ್ಲಿ ಇಬ್ರಿಗೂ ಅಂತ. ನೀವೇನ್ ನನಗೆ ಗೊತ್ತಿಲ್ಲ ಮೇಡಮ್, ನೀವು ಕಾವ್ಯ ಮತ್ತೆ ಗಿಲ್ಲಿನೇ ಕೇಳಿದೀನಿ ಕೇಳ್ಬೇಕು, ಆಲ್ರೆಡಿ. ಅವ್ರನ್ನೇ ಕೇಳಿ. ಪರ್ಸನಲ್ ಕ್ವಶನ್, ಯಾಕಂದ್ರೆ ಅವರು ಬಂದಿದ್ ಜಂಟಿ, ಅವ್ನು ಒಳ್ಳೆ ಬಾಂಡೇಜ್ ಆಸ್ ಅ ಫ್ರೆಂಡ್ ಆಗಿ ಥ್ರೂಔಟ್ ದ ಸೀಸನ್ ಇದ್ರು. ಅದು ಬಿಟ್ರೆ ನಂಗೆ ಬೇರೆ ಏನು ಡೀಟೇಲ್ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಕೇಳಿ ಬರ್ತಾ ಇದೆ ಮಾತು, ಗಿಲ್ಲಿ ಕಾವ್ಯನ ಇಷ್ಟಪಡ್ತಾ ಇದ್ರು, ಕಾವ್ಯ ಗಿಲ್ಲಿನ ಅಣ್ಣ ಅಂತ ಇದ್ರು, ರಕ್ಷಿತಾಗೆ ಗಿಲ್ಲಿ ಮೇಲೆ ಕ್ರಶ್ ಆಗಿತ್ತು ಅಂತ. ಒಂಥರ ಕ್ರಶ್ ಏನಿಲ್ಲ, ರಕ್ಷಿತಾ ಯಾವಾಗೂ ಆಸ್ ಎ ಫ್ರೆಂಡ್ ನನ್ಗೆ ಗಿಲ್ಲಿ ಇಷ್ಟ ಅಂತ ಇದ್ಲು, ಯಾವತ್ತು ಕ್ರಶ್ ಇಷ್ಟ ಅವೆಲ್ಲ ಹೇಳಿಲ್ಲ. ದಟ್ ಈಸ್ ವ್ಯೂವರ್ಸ್ ಪರ್ಸ್ಪೆಕ್ಟಿವ್ ಅಷ್ಟೇ. ಬಟ್ ಒಂದ್ ಕಡೆ ಎಲ್ರು ಅಣ್ಣ ಅಣ್ಣ ಅಂತಾರೆ ರಕ್ಷಿತಾ, ಬಟ್ ಗಿಲ್ಲಿ ಅಣ್ಣ ಅಲ್ಲ, ಗಿಲ್ಲಿ ಫ್ರೆಂಡ್ ಇಲ್ಲ. ಅವಳು ಹೇಳೋಳು, ಡೈರೆಕ್ಟ್ ಆಗಿ ಹೇಳೋಳು, ಅವನೊಬ್ಬ ಕ್ಲೋಸ್ ಫ್ರೆಂಡಿಗೆ ಯಾಕೆ ನನ್ನ ಅಣ್ಣ ಅಂತ ಹೇಳಿ ಅಂತ. ಶಿ ಯೂಸ್ ಟು ಗಿವ್ ಪ್ರಾಪರ್ ಆನ್ಸರ್. ಸೊ ಅದ್ರಲ್ಲೇನು ತಪ್ಪನ್ಸಿಲ್ಲ ನನಗೆ. ಓಕೆ, ಫೈನಲಿ ಸರ್, ಆ ಸಂಭ್ರಮ, ನಿಮಗೆ ಬಿಗ್ ಬಾಸ್ ಕೊಟ್ಟಂತಹ ಯಶಸ್ಸು, ವಿನ್ ಆಗದೆ ಇದ್ರು ನೀವು ಕರ್ನಾಟಕ ಜನತೆ ಮನವನ್ನ ತಲುಪಿದ್ದೀರಾ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ? ಏನಿಲ್ಲ, ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂದರೆ ಮೇ ಬಿ ಸಾಯೋ ತನಕ ಅದನ್ನು ಮರೆಯೋಕ್ಕಾಗಲ್ಲ. ಆ್ಯಂಡ್ ಅದನ್ನ ಎಲ್ಲೂ ನಿಲ್ಸಕ್ಕೆ ಹೋಗ್ಬಿಡಿ, ಹಿಂಗೆ ಕೊಡ್ತಾ ಇರಿ. ಯಾಕಂದರೆ ಇನ್ನೂ ಮಾಡೋದು ತುಂಬ ಇದೆ. ಒಬ್ಬ ದೊಡ್ಡ ವಿಲನ್ ಆಗಿ, ಒಬ್ಬ ದೊಡ್ಡ ಆ್ಯಕ್ಟರ್ ಆಗಿ ಇನ್ನೂ ಮಾಡೋ ಕೆಲಸ ತುಂಬ ಇದೆ. ನೋಡೋಣ, ಪ್ರಾಜೆಕ್ಟ್ಸ್ ಎಲ್ಲ ಬರ್ತಾ ಇದೆ, ಇನ್ನೂ ಯಾವುದೂ ಲಾಕ್ ಆಗಿಲ್ಲ. ಸೊ ಡೆಫಿನೆಟ್ಲಿ ಬಿಗ್ ಸ್ಕ್ರೀನಲ್ಲಿ ಬಂದೇ ಬರ್ತೀನಿ. ಸೂಪರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದೀರಾ. ಅಂಡ್ ತುಂಬಾ ಬಿಸಿ ಇದ್ದೀರಾ, ಅದ್ರ ಮಧ್ಯೆನೆ ನಾನು ಹಾಫ್ ಅನ್ ಅವರ್ ಹೇಳಿ 1 hour ಲ್ಯಾಗ್ ಮಾಡಿದೇನೋ, ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಗಿಲ್ಲಿ ಆದಷ್ಟು ಬೇಗ ನಿಮ್ಮ ಮನೆಗೆ ಊಟಕ್ಕೆ ಬರ್ಲಿ ಅಂತ ಹೇಳ್ತಾ, ಅಂಡ್ ಮುಂದೆ ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಿಮ್ಮ ಪಾಲಾಗ್ಲಿ, ನಮ್ಮನ್ನ ಇದೇ ತರ ಎಂಟರ್ಟೈನ್ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಬ್ರು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.